ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರೋ ನಿಮ್ಗಳಿಗೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು. ಏನಪ್ಪ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ಸಿಸ್ಟಮಲ್ಲಿ ಅಂದರೆ ಕಂಪ್ಯೂಟರಲ್ಲಾಗಿರ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು ವೀಡಿಯೋಸ್ಗಳನ್ನ ಎಡಿಟಿಂಗ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ತುಂಬ ಜನ ಏನು ಮಾಡ್ತಾರೆ, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರನೇ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಆದರೆ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ, ಯಾರೆಲ್ಲ ಸಿಸ್ಟಮ್ ಯೂಸರ್ಸ್ ಇದ್ದೀರೋ, ಲೈಕ್ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ನ ನೀವೇನಾದ್ರು ಯೂಸ್ ಮಾಡ್ತಿತ್ತು ಅಂದರೆ, ಸೊ ಈ ಒಂದು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಮುಖಾಂತರ ನಾವು ಯಾವ ರೀತಿ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಪ್ರಾಪರಾಗಿ ಅಪ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಮೊಬೈಲ್ ಯೂಸರ್ಸ್ಗಳಿಗೆ ಅದಕ್ಕೆ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ, ಮೊಬೈಲಲ್ಲಿ ಯಾವ ರೀತಿ ಯೂಟ್ಯೂಬ್ಗೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ಅಂತ. ಸೊ ಆ ಒಂದು ವಿಡಿಯೋಗೂ ಕೂಡ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇನ್ನು ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವೇನಾದ್ರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೀವು ನಿಮ್ಮ ಒಂದು ಸಿಸ್ಟಮಲ್ಲಿರುವಂತಹ ಕ್ರೋಮ್ ಬ್ರೌಸರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಸೊ ಯಾವ ಒಂದು ವೆಬ್ಸೈಟ್ ಅಂದರೆ studio.youtube.com. ಈ ಒಂದು ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಎಂಟರ್ಫೇಸ್ ಬಂದ ನಂತರ ಇಲ್ಲಿ ನಿಮಗೆ ಹಲವಾರು ರೀತಿ ಆಪ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ನೀವು ಇಲ್ಲಿ ಏನು ಮಾಡಬೇಕು, ರೈಟ್ ಸೈಡು ಟಾಪ್ನಲ್ಲಿ ಕ್ರಿಯೇಟ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಕಾಣಿಸ್ತಾ ಇರ್ಬೋದು. ಸೊ ಈ ಒಂದು ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಹಲವಾರು ರೀತಿ ಆಪ್ಷನ್ಸ್ಗಳು ನೋಡೋದಕ್ಕೆ ಕಾಣುತ್ತೆ ಅಂತ ಹೇಳ್ಬೋದು. ಸೊ ಅದರಲ್ಲಿ ನೀವು ಮೊದಲನೇ ಒಂದು ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಪ್ಲೋಡ್ ವಿಡಿಯೋಸ್ ಅಂತ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಾನಿವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ. ಈ ಥರ ಎಂಟರ್ಫೇಸ್ ಬಂದ ನಂತರ ನೀವಿಲ್ಲಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಿ, ಈ ಒಂದು ಸೆಲೆಕ್ಟ್ ಫೈಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನಿವಾಗ ಈ ಒಂದು ಸೆಲೆಕ್ಟ್ ಫೈಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ವಿಡಿಯೋನ ಫಸ್ಟು ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಎಂಟರ್ಫೇಸ್ ಬರುತ್ತೆ. ಸೊ ಈ ಥರ ಎಂಟರ್ಫೇಸ್ ಬಂದ ನಂತರ ನಿಮಗೆ ಇಲ್ಲಿ ಟೋಟಲ್ ಆಗಿ 5 ಸ್ಟೆಪ್ಸ್ಗಳಿರುತ್ತೆ ಅಂತ ಹೇಳ್ಬೋದು. ಈ 5 ಸ್ಟೆಪ್ಸ್ನು ಕೂಡ ನೀವು ಕ್ಲಿಯರ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲನೇ ಒಂದು ಸ್ಟೆಪ್ ಬಂದು ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನೀವು ಮೊದಲನೇದಾಗಿ ಟೈಟಲ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅಂದರೆ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದ್ದೀರೋ ಆ ಟಾಪಿಕ್ಕಿಗೆ ರಿಲೆವೆಂಟೆಡ್ ಆಗಿ ನೀವು ಟೈಟಲ್ನ ಬರ್ಕೊಬೇಕಾಗುತ್ತೆ. ಸೊ ಇಲ್ಲಿ ಟೈಟಲ್ ಬರೆಯೋದಕ್ಕೆ 100 ವರ್ಡ್ಸ್ ಮಾತ್ರ ಆಪ್ಷನ್ಸ್ ಇರುತ್ತೆ. ಸೊ ನೀವು 100 ವರ್ಡ್ಸ್ ಒಳಗಡೆ ನೀವು ಟೈಟಲ್ನ ಬರೀಬೇಕಾಗುತ್ತೆ. ಜೊತೆಗೆ ನಿಮ್ಗೆ ಇವಾಗ ರೀಸೆಂಟಾಗಿ ಯೂಟ್ಯೂಬಲ್ಲಿ ಅಪ್ಡೇಟ್ಸ್ಗಳು ಕೂಡ ಬಂದಿದೆ ಅಂತ ಹೇಳ್ಬೋದು. ಏನಪ್ಪ ಅಂತ ಅಂದರೆ ನೀವು ಒಂದೇ ವಿಡಿಯೋಗೆ 3 ರೀತಿ ಟೈಟಲ್ನು ಕೂಡ ಬರಿಬೋದು. ಸೊ ಅಂದರೆ ನೀವು ಇವಾಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ನೀವು ವಿಡಿಯೋ ಮಾಡಿದ್ದೀರಾ ಅಂದರೆ ಫಸ್ಟ್ ನೀವು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ಬೋದು, ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಇನ್ ಕನ್ನಡ ಅಂತ ಹಾಕ್ಬೋದು, ಮತ್ತು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಇನ್ ಕನ್ನಡ 2025 ಅಂತಲೂ ಕೂಡ ಹಾಕ್ಬೋದು. ಈ ಥರ ಒಟ್ಟಿಗೆ ಒಂದು 3 ರೀತಿ ನೀವು ಟೈಟಲ್ನ ಒಂದೇ ವಿಡಿಯೋಗೆ ಅಪ್ಡೇಟ್ ಮಾಡ್ಬೋದು. ಸೊ ಇದು ಕೂಡ ನಿಮಗೆ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ನಿಮಗಿಲ್ಲಿ ಟೆಸ್ಟಿಂಗ್ ಅಂತ ಇದೆ ನೋಡಿ, ಈ ಒಂದು ಟೆಸ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗಿಲ್ಲಿ 3 ರೀತಿ ಟೈಟಲ್ನ ಬರೆಯೋದಕ್ಕೂ ಕೂಡ ಆಪ್ಷನ್ಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ಬೋದು. ಸೊ ನಾನಿವಾಗ 3 ಟೈಟಲ್ ಏನು ಬರೀತಾ ಇಲ್ಲ, ಸೊ ಒಂದೇ ಒಂದು ಟೈಟಲ್ನ ನಾನು ಬರೆದ್ಬಿಟ್ಟು ನೀವು ನಿಮಗೆ ತೋರಿಸ್ತೀನಿ. ಸೊ ಸದ್ಯಕ್ಕೆ ಆಟೋಮೆಟಿಕ್ಕಾಗಿ ಇಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೀರಿಯಾ ಅಂತ ಇದೆ. ನಾನಿಲ್ಲಿ ಯೂಟ್ಯೂಬ್ ಮಾನಿಟೈಸೇಷನ್ ರೂಲ್ಸ್ ಏನೇನಿದೆ ಅಂತ ನಾನು ತಿಳಿಸಿದ್ದೀನಿ. ಹಂಗಾಗಿ ಈ ರೀತಿ ಒಂದು ಟೈಟಲ್ನ ಅದೇ ಆಟೋಮೆಟಿಕ್ಕಾಗಿ ತೊಗೊಂಡಿದೆ ಅಂತ ಹೇಳ್ಬೋದು. ಲೈಕ್ ನೀವು ವಿಡಿಯೋ ಎಡಿಟಿಂಗ್ ಆದಮೇಲೆ ಯಾವ ರೀತಿ ಸೇವ್ ಮಾಡಿರ್ತೀರಾ ಟೈಟಲ್ ಕೊಟ್ಬಿಟ್ಟು, ಸೊ ಅದೇ ಟೈಟಲ್ಲೇ ಆಟೋಮೆಟಿಕ್ಕಾಗಿ ಇಲ್ಲಿ ತೊಗೊಂಡಿದೆ ಅಂತ ಹೇಳ್ಬೋದು. ನಾನು ಇವಾಗ ಒಂದು ಟೈಟಲ್ನ ಬರೆದ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ನಾನಿಲ್ಲಿ ಟೈಟಲ್ನ ಬರ್ಕೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಾ ಟೈಟಲ್ ಈ ರೀತಿ ನಾನು ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಬರ್ತಾ ಇರೋವಂಥದ್ದು ಡಿಸ್ಕ್ರಿಪ್ಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ನನ್ನ ಡಿಸ್ಕ್ರಿಪ್ಷನ್ ಅನ್ನೋದು ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಯಾವ ರೀತಿ ಆ್ಯಡ್ ಆಗಿದೆ ಅಂದರೆ, ನಾನು ಬೈ ಡಿಫಾಲ್ಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ ಈ ಥರ ನಂದು ಡಿಸ್ಕ್ರಿಪ್ಷನ್ ಅನ್ನೋದು ಆ್ಯಡ್ ಆಗಬೇಕು ಅಂತ. ಏನೇನು ತಿಳಿಸಿದ್ದೀನಿ, ಸೊ ಫಸ್ಟು ನಾನು ಏನು ವೀಡಿಯೋ ಮಾಡಿದ್ದೀನಿ ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಇಲ್ಲಿ ಅಪ್ಡೇಟ್ ಮಾಡೋದಕ್ಕೆ ಆಪ್ಷನ್ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟು
ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಂದು ಯೂಟ್ಯೂಬ್ ಮತ್ತು ಗೂಗಲ್ ಆಡ್ಸೆನ್ಸ್ದು ಒಂದು ಸರ್ವಿಸಸ್ಸು ಕೂಡ ಕೊಡ್ತಾ ಇದ್ದೀನಿ. ಅದರ ರಿಲೇಟೆಡ್ ನಾನಿಲ್ಲಿ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ನಮಸ್ಕಾರ ಸ್ನೇಹಿತರೆ, ಭಾಳಷ್ಟು ಜನ ನನ್ನ ಹಾಗೆ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿರ್ತಾರೆ ಅಂತ ಹೇಳ್ಬೋದು. ಸೊ ಒಂದು ಯೂಟ್ಯೂಬ್ ಚಾನಲ್ ನಾವು ಶುರು ಮಾಡಿದ್ದೀವಿ ಅಂದರೆ ಅದರಲ್ಲಿ ಮೇನ್ ಬರೋದೇ ಮಾನಿಟೈಸೇಷನ್. ಸೊ ನಾವು ಮಾನಿಟೈಸೇಷನ್ ಒಂದು ನಮ್ಮ ಒಂದು ಚಾನಲಲ್ಲಿ ಆನ್ ಮಾಡ್ಕೊಂಡ್ವಿ ಅಂದರೆ ಆ ಚಾನಲ್ಗೆ ಒಂದು ವ್ಯಾಲ್ಯೂ ಅಂತ ಹೇಳ್ಬೋದು. ಸೊ ಈ ಒಂದು ಮಾನಿಟೈಸೇಷನ್ಗಾಗಿ ತುಂಬ ಜನ ತುಂಬಾ ಎಫರ್ಟ್ ಹಾಕಿರ್ತಾರೆ ಅಂತ ಹೇಳ್ಬೋದು. ಸೊ ವಿಡಿಯೋಸ್ಗಳು ಮಾಡ್ತಾ ಇರ್ತಾರೆ, ತುಂಬ ಒಳ್ಳೊಳ್ಳೆ ಕ್ವಾಲಿಟಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಸೊ ತುಂಬ ಕಷ್ಟಪಟ್ಟಿರ್ತಾರೆ. ಆದರೆ ಏನಾಗುತ್ತೆ, ಮಾನಿಟೈಸೇಷನ್ ಟೈಮಲ್ಲಿ ತುಂಬ ಜನಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಮಾನಿಟೈಸೇಷನ್ ರಿಜೆಕ್ಟ್ ಆಗೋದಾಗಿರ್ಬೋದು, ಅಥವಾ ಮಾನಿಟೈಸೇಷನಲ್ಲಿ ಸೆಕೆಂಡ್ ಸ್ಟೆಪ್ ಎರರ್ ಬರೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆಗೋದಾಗಿರ್ಬೋದು, ಇಲ್ಲ ಐಡೆಂಟಿಟಿ ವೆರಿಫಿಕೇಷನ್ ಮಾಡಬೇಕಾದ್ರೆ ಸಮ್ ಇಶ್ಯೂಸ್ಗಳು ಬರೋದಾಗಿರ್ಬೋದು, ಇಲ್ಲ US ಟ್ಯಾಕ್ಸ್ ಇನ್ಫಾರ್ಮೇಷನ್ ಫಿಲ್ ಮಾಡೋ ಟೈಮಲ್ಲಿ ತುಂಬಾ ಇಶ್ಯೂಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನಿಮಗೆ ಏನೇ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಗೆ ಅಥವಾ ಗೂಗಲ್ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಏನೇ ಸಮಸ್ಯೆಗಳಿತ್ತು ಅಂದರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನಿಮ್ದು ಏನೇ ಯೂಟ್ಯೂಬ್ ಅಥವಾ ಆಡ್ಸೆನ್ಸ್ಗೆ ಸಂಬಂಧಪಟ್ಟಂಗೆ ಪ್ರತಿಯೊಂದನ್ನು ಕೂಡ ನಾವು ಸಾಲ್ವ್ ಮಾಡಿಕೊಡ್ತೀವಿ. ತುಂಬ ಅಫೋರ್ಡಬಲ್ ಪ್ರೈಸಿಗೆ, ರೀಸನಬಲ್ ಪ್ರೈಸಿಗೆ ನಾವು ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋರು ಅಥವಾ ಕಾಲ್ ಮಾಡೋರು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ಒಳಗಡೆ ಕಾಲ್ ಮಾಡಿ. ಸೊ ವಾಟ್ಸಪ್ಪಲ್ಲಿ ನೀವೇನಾದ್ರು ಮೆಸೇಜ್ ಮಾಡ್ತೀನಿ ಅಂದರೆ 24 hours ಅವೈಲೇಬಲ್ ಇರ್ತೀವಿ. ಸೊ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಯಾರ್ಯಾರಿಗೆಲ್ಲ ಯೂಟ್ಯೂಬಲ್ಲಿ ಸಮಸ್ಯೆ ಇದೆ, ಆಡ್ಸೆನ್ಸ್ಗೆ ಸಮಸ್ಯೆ ಇದೆ, ಪ್ರತಿಯೊಬ್ಬರು ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಅದೇ ರೀತಿ ನೆಕ್ಸ್ಟು ನಾನಿಲ್ಲಿ ಸೋಷಿಯಲ್ ಮೀಡಿಯಾ ಅದು ಡೀಟೇಲ್ಸ್ನ ನಾನಿಲ್ಲಿ ಕೊಡ್ಕೊಂಡಿದ್ದೀನಿ. ಅದೇ ರೀತಿ ನೆಕ್ಸ್ಟು ನಾನಿಲ್ಲಿ ನನ್ನ ಒಂದು ಯೂಟ್ಯೂಬ್ ವೀಡಿಯೋಸ್ಗಳಿಗೆ ನಾನು ಏನೇನೆಲ್ಲ ಒಂದು ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಅದರ ಡೀಟೇಲ್ಸ್ನ ನಾನಿಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಲಾಸ್ಟಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ನಾನೊಂದು ಯೂಟ್ಯೂಬ್ ಚಾನಲ್ದು ಹ್ಯಾಶ್ಟ್ಯಾಗ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಒಂದು ಡಿಸ್ಕ್ರಿಪ್ಷನ್ನ ಪ್ರಾಪರಾಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾನಿಲ್ಲಿ ಏನೋ ಹೇಳ್ತೀನಿ ಅಂದರೆ, ಸೊ ನೀವು ಏನು ವೀಡಿಯೋ ಮಾಡಿರ್ತೀರೋ ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಸಮ್ಮರೈಸ್ ಮಾಡಿ ಒಂದು 6 to 7 ಲೈನ್ಸ್ ಆಗುವಷ್ಟು ನೀವು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬರ್ಕೊಬೇಕಾಗುತ್ತೆ. ಸೊ ನಾನಿಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಬರೆದಿಟ್ಕೊಂಡಿದ್ದೀನಿ, ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಈ ಥರ ನೀವು ಕೂಡ ಅಪ್ಡೇಟ್ ಮಾಡಿಟ್ಕೊಬೇಕಾಗುತ್ತೆ. ಸೊ ಅಪ್ಡೇಟ್ ಮಾಡಿಟ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬರೋ ಅಂಥದ್ದೇ ಏನಪ್ಪ ಅಂದರೆ ತಮ್ಲೇನ್ ಅಂತ ಹೇಳ್ಬೋದು. ಸೊ ಈ ತಮ್ಲೇನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಈ ವಿಡಿಯೋ ಓಪನ್ ಮಾಡೋಕ್ಕೂ ಮುಂಚೆ ನೀವೊಂದು ತಮ್ಲೇನ್ ನೋಡಿದ್ರಿ, ಯಾವುದಪ್ಪ ಅಂದರೆ ಯೂಟ್ಯೂಬ್ಗೆ ನಾವು ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ನಾನೊಂದು ತಮ್ಲೇನ್ ಹಾಕಿದ್ದೆ. ಸೊ ಈ ರೀತಿ ನೀವು ಫಸ್ಟು ಒಂದು ಫೋಟೋ ನೋಡ್ಬಿಟ್ಟು ಆಮೇಲೆ ನೀವು ವಿಡಿಯೋನ ಓಪನ್ ಮಾಡ್ಕೊತೀರಾ, ಪ್ಲೇ ಮಾಡ್ತೀರಾ ನೋಡಿ. ಅದೇ ರೀತಿ ಇದು ಕೂಡ ನೀವು ತಮ್ಲೇನ್ನ ಫಸ್ಟು ನಿಮ್ಮ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಇಂಪಾರ್ಟೆಂಟು. ತಮ್ಲೇನ್ ಮೇಲೆ ಆಲ್ಮೋಸ್ಟ್ ವಿಡಿಯೋ ಅನ್ನೋದು ನಿಂತಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ದಯವಿಟ್ಟು ಒಂದು ತಮ್ಲೇನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನೀವೇ ಮ್ಯಾನ್ಯಲ್ಗೂ ಕೂಡ ಒಂದು ತಮ್ಲೇನ್ನ ಅಪ್ಲೋಡ್ ಮಾಡ್ಕೋಬೋದು. ಇಲ್ಲ ಯೂಟ್ಯೂಬ್ ಅವ್ರಿಗೆ ಹೇಳ್ತೀನಿ ಅಂದರೆ ಯೂಟ್ಯೂಬ್ ಅವರೇ ಒಂದು ಆಟೋಮೆಟಿಕ್ಕಾಗಿ ಒಂದು ತಮ್ಲೇನ್ನ ಅವರೇ ರೆಡಿ ಮಾಡಿ ಅಪ್ಡೇಟ್ ಮಾಡ್ಕೊತಾರೆ ಅಂತ ಹೇಳ್ಬೋದು. ಬಟ್ ಯೂಟ್ಯೂಬ್ ಆಟೋಮೆಟಿಕ್ಕಾಗಿ ಹೆಂಗೆ ರೆಡಿ ಮಾಡುತ್ತೆ ಅಂದರೆ ವಿಡಿಯೋದೊಳಗಡೆ ಯಾವುದಾದ್ರೂ ಒಂದು ಪಿಕ್ನ ತಗೊಂಡು ತಮ್ಲೇನ್ನಾಗಿ ಅದೇ ಆ್ಯಡ್ ಮಾಡ್ಕೊಂಡ್ಬಿಡುತ್ತೆ. ಇನ್ನು ಅದ್ಬಿಟ್ರೆ ಮೂರನೇ ಆಪ್ಷನ್ಸ್ ಬಂದು ಟೆಸ್ಟಿಂಗ್ ತಮ್ಲೇನ್ ಅಂತ ಇದೆ. ನೀವು ಟೆಸ್ಟ್ ಕೂಡ ಮಾಡ್ಬೋದು. ಒಂದು ವಿಡಿಯೋಗೆ ನೀವು 3 ರೀತಿ ತಮ್ಲೇನ್ನ ಕ್ರಿಯೇಟ್ ಮಾಡಿ ಡಿಫ್ರೆಂಟಾಗಿ ಒಂದು 3 ರೀತಿ ನೀವು ತಮ್ಲೇನ್ನ ಕ್ರಿಯೇಟ್ ಮಾಡಿ ಕೂಡ ಅಪ್ಲೋಡ್ ಮಾಡ್ಬೋದು. ಇದು ಕೂಡ ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ಸೊ ನಾನಿವಾಗ ಒಂದೇ ಒಂದು ತಮ್ಲೇನ್ನ ನಾನು ಅಪ್ಡೇಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದಾಗುತ್ತೆ ಅಂತ. ಸೊ ನೋಡ್ತಾ ಇದ್ದರೆ ಈ ರೀತಿ ತಮ್ಲೇನ್ ಅನ್ನೋದು ಆ್ಯಡ್ ಆಗಿದೆ. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ ಪ್ಲೇ ಲಿಸ್ಟ್ ಅಂತ ಹೇಳ್ಬೋದು. ಸೊ ಈ ಪ್ಲೇ ಲಿಸ್ಟು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪ್ಲೇ ಲಿಸ್ಟಲ್ಲಿ ಏನಪ್ಪ ಅಂದರೆ, ಇವಾಗ ನೀವೊಂದು ಟೆಕ್ಸ್ಟ್ ಬುಕ್ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ. ಆ ಟೆಕ್ಸ್ಟ್ ಬುಕ್ ಒಳಗಡೆ ಹಲವಾರು ರೀತಿ ಲೆಸನ್ಸ್ಗಳಿರುತ್ತೆ. ಸೊ ಅದೇ ರೀತಿ ಇದು ಕೂಡ ನೀವು ಒಂದು ಟಾಪಿಕ್ ಮೇಲೆ ಹಲವಾರು ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂದರೆ, ಸೊ ಅದರದ್ದು ಒಂದು ಟಾಪಿಕ್ ಮೇಲೆ ಒಂದು ಪ್ಲೇ ಲಿಸ್ಟ್ ಮಾಡಿ ಆ ಪ್ಲೇ ಲಿಸ್ಟ್ ಒಳಗಡೆ ನೀವು ಎಷ್ಟು ವೀಡಿಯೋ ಮಾಡಿದಿರೋ ಅಷ್ಟು ಕೂಡ ಆ ಪ್ಲೇ ಲಿಸ್ಟಿಗೆ ಆ್ಯಡ್ ಮಾಡೋವಂಥದ್ದು. ಫಾರ್ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ನಾನು ಇವಾಗ ಯೂಟ್ಯೂಬ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯೂಟ್ಯೂಬ್ ಕೋರ್ಸ್ ರಿಲೇಟೆಡು ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತೀನ ಇಲ್ಲ. ಸೊ ಮಧ್ಯದಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳನ್ನೂ ಕೂಡ ನಾನು ವೀಡಿಯೋ ಮಾಡಿ ತಿಳಿಸಿರ್ತೀನಿ. ಸೊ ಇನ್ನು ಕೆಲವೊಂದು ಟೈಮಲ್ಲಿ ಯಾವುದಾದ್ರು ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿರ್ತೀನಿ, ಮತ್ತು ಅದಾದಮೇಲೆ ಮತ್ತೆ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋ ಮಾಡಿರ್ತೀನಿ. ಸೊ ಈ ರೀತಿ ಮಿಕ್ಸಪ್ ಆಗಿರುತ್ತೆ. ನೀವು ಅವಾಗ ಪ್ಲೇ ಲಿಸ್ಟ್ ಮಾಡಿಟ್ಟಿತ್ತು ಅಂದರೆ, ಸೊ ಪ್ಲೇ ಲಿಸ್ಟಲ್ಲಿ ಬರೀ ಯೂಟ್ಯೂಬ್ ರಿಲೇಟೆಡ್ ಮಾತ್ರ ನಿಮ್ಮ ಒಂದು ವ್ಯೂವರ್ಸ್ಗಳಿಗೆ ಸಿಗುತ್ತೆ. ಸೊ ಇದರಿಂದ ವ್ಯೂವರ್ಸ್ಗಳಿಗೆ ಈಸಿ ಆಗುತ್ತೆ. ಓಕೆ, ನಾನು ಯೂಟ್ಯೂಬ್ ರಿಲೇಟೆಡ್ ಒಂದು ಪ್ಲೇ ಲಿಸ್ಟ್ ಓಪನ್ ಮಾಡಿದ್ರೆ ಇವ್ರ ಚಾನಲಲ್ಲಿ ಎಲ್ಲ ರೀತಿ ಒಂದು ವೀಡಿಯೋಸ್ಗಳು ಕೂಡ ಯೂಟ್ಯೂಬಿಗೆ ಸಂಬಂಧಪಟ್ಟಂಗೆ ಸಿಗುತ್ತೆ ಅಂತ ಒಂದು ಗೊತ್ತಾಗುತ್ತೆ. ಸೊ ಹಾಗಾಗಿ ನೀವು ಒಂದು ಪ್ಲೇ ಲಿಸ್ಟ್
ಲಿಸ್ಟ್ ಮಾಡಿ ಆ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಆ್ಯಡ್ ಮಾಡೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಕೂಡ ನಾನು ಹೇಳ್ತೀನಿ. ಸೊ ನಾನು ಇವಾಗ ಒಂದು ಪ್ಲೇ ಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನೀವು ಬೇಕಾದರೆ ಹೊಸ್ದಾಗೂ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿ ನ್ಯೂ ಪ್ಲೇ ಲಿಸ್ಟ್ ಅಂತ ಇದೆ ನೋಡಿ, ಈ ಒಂದು ನ್ಯೂ ಪ್ಲೇ ಲಿಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಹೊಸ್ದಾಗೂ ಕೂಡ ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡ್ಕೊಬೋದು. ಆ್ಯಕ್ಚುಲಿ ಪ್ಲೇ ಲಿಸ್ಟ್ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಆ ಒಂದು ವಿಡಿಯೋಗೆ ವೆಯ್ಟ್ ಮಾಡಿ ಅಂತ ಕೂಡ ನಾನು ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ ಆಡಿಯನ್ಸ್ ಅಂತ ಬರುತ್ತೆ. ಸೊ ಆಡಿಯನ್ಸು ಕೂಡ ತುಂಬ ಇಂಪಾರ್ಟೆಂಟು ಅಂತಲೇ ಹೇಳ್ತೀನಿ. ಏನಕ್ಕಪ್ಪ ಅಂತ ಅಂದರೆ ಇಲ್ಲಿ ನಿಮಗೆ ಮೊದಲನೇದಾಗಿ ಬರೋವಂಥದ್ದು, ನೀವು ಯಾರು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀರಾ ಅಥವಾ ಎಲ್ಲರೂ ನೋಡೋ ಅಂಥ ವೀಡಿಯೋಸ್ ಮಾಡ್ತಾಯಿದ್ದೀರಾ ಅಂತ ಕೇಳ್ತಾರೆ. ಸೊ ನೀವು ಕಿಡ್ಸ್ಗೋಸ್ಕರ ವೀಡಿಯೋ ಮಾಡಿತ್ತು ಅಂದರೆ ಎಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕಿಡ್ಸ್ಗೋಸ್ಕರ ಮಾಡಿಲ್ಲ ಅಂದರೆ ನೀವು ನೋ ಅಂತ ವೀಡಿಯೋ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ಕಾರ್ಟೂನ್ ವೀಡಿಯೋಸ್ಗಳನ್ನ ಮಾಡ್ತಾರೆ, ಮತ್ತು ಸಣ್ಣ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಎಜುಕೇಷ್ನಲ್ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಆ ಥರ ಇತ್ತು ಅಂದರೆ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇನ್ನು ಸಮ್ ಟೈಮ್ ಏನಾಗುತ್ತೆ, ಎಲ್ಲರೂ ನೋಡೋ ಅಂಥ ವೀಡಿಯೋಸ್ಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಇವಾಗ ನಂದು ಟೆಕ್ನಾಲಜಿ ವೀಡಿಯೋ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕಲ್ಲೂ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ನೋಡ್ಬೋದು. ಸೊ ಅಂಥ ಸಮಯದಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಬ್ಲಾಗಿಂಗು ಕೂಡ ಅಷ್ಟೇ, ತುಂಬ ಜನ ಕೆಲವೊಂದು ಲೊಕೇಶನ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತಾರೆ. ಸೊ ಅಂಥ ಟೈಮಲ್ಲಿ ಸಣ್ಣ ಮಕ್ಕಳಿಗೂ ಕೂಡ ಅದು ಯೂಸ್ ಆಗುತ್ತೆ, ದೊಡ್ಡವ್ರಿಗೂ ಕೂಡ ಯೂಸ್ ಆಗುತ್ತೆ. ಸೊ ಬ್ಲಾಗರ್ಸ್ಗಳು ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಕೊಬೋದು. ಈ ರೀತಿ ನೀವು ಸಣ್ಣ ಮಕ್ಳಿಗೆ ಮಾಡಿದ್ದೀರಾ ಅಥವಾ ದೊಡ್ಡವ್ರಿಗೆ ಮಾಡಿದ್ದೀರಾ ಅನ್ನೋದನ್ನು ನೀವಿಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಏಜ್ ರಿಸ್ಟ್ರಿಕ್ಷನ್ ಕೂಡ ನೀವಿಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಏಜ್ ರಿಸ್ಟ್ರಿಕ್ಷನ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಎರಡು ರೀತಿ ಆಪ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಏನೇನಪ್ಪ ಆಪ್ಷನ್ಸ್ ಬರುತ್ತೆ ಅಂದರೆ, ಸೊ ಮೊದಲನೇದಾಗಿ ಎಸ್ ಅಂತ ಬರುತ್ತೆ. ಎಸ್ ಅಂದರೆ ನೀವು 18+ ಕಂಟೆಂಟ್ಗಳನ್ನ ಮಾಡಿರ್ತೀರಾ ಅಂತ ಕೇಳ್ತಿದ್ದಾರೆ. ನೀವು 18 ವರ್ಷ ಮೇಲ್ಪಟ್ಟವರಿಗೋಸ್ಕರ ನೀವು ವಿಡಿಯೋ ಮಾಡಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾರು 18 ವರ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ವಿಡಿಯೋ ಮಾಡಿಲ್ಲ, ನಾನು ಎಲ್ಲರೂ ನೋಡೋ ಅಂತ ವಿಡಿಯೋ ಮಾಡಿದ್ದೀನಿ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ ಥರ ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 18 ವರ್ಷ ಮೇಲ್ಪಟ್ಟವರಿಗೋಸ್ಕರ ನೀವು ವಿಡಿಯೋ ಮಾಡಿತ್ತು ಅಂದರೆ ಸೊ ನೀವು ಎಸ್ ಅಂತ ಸೆಲೆಕ್ಟ್ ಮಾಡಿದಾಗ 18 ವರ್ಷ ಮೇಲ್ಪಟ್ಟವ್ರಿಗೆ ಮಾತ್ರ ವಿಡಿಯೋ ಅನ್ನೋದು ಪ್ಲೇ ಆಗುತ್ತೆ. ಸೊ ಅದಕ್ಕಿಂತ ಕಡಿಮೆ ವಯಸ್ಸಿನವರು ಏನಾದರೂ ವಿಡಿಯೋ ನಿಮ್ಮದು ಓಪನ್ ಮಾಡ್ತು ಅಂದರೆ ಅದು ಪ್ಲೇ ಆಗೋದಿಲ್ಲ. ಸೊ ಈ ರೀತಿ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನೋಡಿಕೊಂಡು ಇದನ್ನು ಕೂಡ ಏಜ್ ರಿಸ್ಟ್ರಿಕ್ಷನ್ನ ಸೆಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಶೋ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇನ್ನೂ ಒಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ಒಂದೊಂದಾಗೆ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪೇಯ್ಡ್ ಪ್ರಮೋಷನ್ಸ್ ಅಂತ ಇದೆ. ನೀವು ಯಾರು ಪೇಯ್ಡ್ ಪ್ರಮೋಷನ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ನೀವು ಯಾರು ಪೇಯ್ಡ್ ಪ್ರಮೋಷನ್ ಲೈಕ್ ನೀವು ದುಡ್ಡು ಇಸ್ಕೊಂಡು ಏನಾದರೂ ವೀಡಿಯೋಸ್ಗಳನ್ನ ಮಾಡಿತ್ತು ಅಂದರೆ ನೀವು ಈ ಒಂದು ಚೆಕ್ ಬಾಕ್ಸ್ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ವ್ಯೂವರ್ಸ್ಗಳಿಗೆ ಗೊತ್ತಾಗುತ್ತೆ, ಓಕೆ ಇವರು ಪೇಯ್ಡ್ ಪ್ರಮೋಷನ್ ಮಾಡಿದ್ದಾರೆ ಅಂದರೆ ದುಡ್ಡು ಇಸ್ಕೊಂಡು ಈ ವಿಡಿಯೋ ಶೂಟ್ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಐಡಿಯಾ ಸಿಗುತ್ತೆ ವ್ಯೂವರ್ಸ್ಗಳಿಗೆ. ಹಾಗಾಗಿ ಈ ಒಂದು ಪೇಯ್ಡ್ ಒಂದು ಪ್ರಮೋಷನ್ಸ್ ಚೆಕ್ ಬಾಕ್ಸ್ನು ಕೂಡ ಟಿಕ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ನೋಡಿಕೊಂಡು ಇದು ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿ ನೆಕ್ಸ್ಟು ಬ್ರ್ಯಾಂಡ್ ಒಂದು ಕೊಲಾಬ್ರೇಷನ್ ಏನಾದ್ರು ಮಾಡಿತ್ತು ಅಂದರೆ ಸೊ ಅದನ್ನು ನೀವು ಟ್ಯಾಗ್ ಕೂಡ ಮಾಡ್ಬೋದು. ಈ ಥರ ನಾನೊಂದು ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಮಾಡಿದ್ದೀನಿ ಅಂತ ನೀವು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಬ್ರ್ಯಾಂಡ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ ಆಲ್ಟರ್ಡ್ ಕಂಟೆಂಟ್ ಅಂತ ಇದೆ. ಸೊ ಈ ಒಂದು ಆಲ್ಟರ್ಡ್ ಕಂಟೆಂಟು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇವತ್ತಿನವರೆಗೂ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಏನಿದು ಆಲ್ಟರ್ಡ್ ಕಂಟೆಂಟ್ ಅಂತ ತುಂಬ ಜನ ಕೇಳ್ತಿರ್ತಾರೆ. ಏನಿಲ್ಲ, ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ನೀವು ಯಾರು ವಿಡಿಯೋ ಮಾಡಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ವಿಡಿಯೋ ಮಾಡಿಲ್ಲ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡಿಲ್ಲ, ಹಂಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ನಾನು ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ ನೋ ಅಂತ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ ಕೊಲಾಬ್ರೇಷನ್ ಅಂತ ಇದೆ. ಇದೇನಪ್ಪ ಕೊಲಾಬ್ರೇಷನ್ ಅಂದರೆ, ಇವಾಗ ಯೂಟ್ಯೂಬಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ನೀವ್ಯಾರು ಯೂಟ್ಯೂಬರ್ಸ್ ಏನಾದರೂ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ನೀವ್ಯಾರು ಆ ಥರ ಯೂಟ್ಯೂಬರ್ಸ್ ಏನಾದ್ರು ಕೊಲಾಬ್ರೇಷನ್ ಮಾಡಿಕೊಂಡು ವಿಡಿಯೋ ಮಾಡಿತ್ತು ಅಂದರೆ ನೀವು ಈ ಒಂದು ಕೊಲಾಬ್ರೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಯೂಟ್ಯೂಬರ್ ಜೊತೆ ಕೊಲಾಬ್ರೇಟ್ ಮಾಡ್ಕೊಂಡು ವಿಡಿಯೋ ಮಾಡಿರ್ತೀರೋ ಸೊ ಅವರ ಒಂದು ಚಾನಲ್ನ ನೀವು ಟ್ಯಾಗ್ ಮಾಡ್ಬೋದು. ಸೇಮ್ ಇನ್ಸ್ಟಾಗ್ರಾಮ್ ಥರನೇ ಟ್ಯಾಗ್ ಮಾಡ್ಬೋದು. ಟ್ಯಾಗ್ ಮಾಡಿದಾಗ ಏನಾಗುತ್ತೆ, ಒಂದೇ ವಿಡಿಯೋ 2 ಚಾನಲಲ್ಲೂ ಕೂಡ ಪ್ಲೇ ಆಗುತ್ತೆ. ಸೊ ಅವಾಗೇನಾಗುತ್ತೆ, 2 ಚಾನಲ್ ವ್ಯೂವರ್ಸ್ಗಳಿಗೂ ಕೂಡ ಒಂದೇ ವಿಡಿಯೋ ಅನ್ನೋದು ಶೋ ಆಗುತ್ತೆ. ಇದರಿಂದ ನಿಮಗೆ ವ್ಯೂಸು ಕೂಡ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಹೊಸದಾಗಿ ಅಪ್ಡೇಟ್ ಬಂದಿರೋ ಅಂಥದ್ದು. ಸೊ ಇದ್ರ ಬಗ್ಗೆ ಬೇಕಾದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ವರಿ ಮಾಡ್ಕೊಬೇಡಿ. ಇನ್ನು ನೆಕ್ಸ್ಟು ಇಲ್ಲಿ ಹಲವಾರು ಒಂದು ಚೆಕ್ ಬಾಕ್ಸ್ಗಳು ಕೂಡ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾವುದನ್ನು ಕೂಡ ಅನ್ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ, ಎಲ್ಲ ಹಂಗೆ ಇರಲಿ, ರೈಟ್ ಮಾರ್ಕಲ್ಲೇ ಇರಲಿ. ಸೊ ಇದೆಲ್ಲ ಬೈ ಡಿಫಾಲ್ಟಾಗೆ ಸೆಟ್ ಆಗಿರುವಂಥದ್ದು. ಹಾಗಾಗಿ ಇದು ಯಾವುದನ್ನು ಕೂಡ ಆಫ್ ಮಾಡೋದಕ್ಕೆ ಹೋಗ್ಬೇಡಿ, ಇದೆಲ್ಲ ಹಂಗೆ ಇರಲಿ ಅಂತ ಕೂಡ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನಿಮಗೆ
ಟ್ಯಾಗ್ಸ್ ಅಂತ ಹೇಳ್ಬೋದು. ಸೊ ಇದು ಟ್ಯಾಗ್ಸು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ವಿಡಿಯೋ ಸರ್ಚ್ ರಿಸಲ್ಟಲ್ಲಿ ತೋರಿಸ್ಬೇಕು ಅಥವಾ ಬ್ರೌಸ್ ಫೀಚರಲ್ಲಿ ತೋರಿಸ್ಬೇಕು, ಇಲ್ಲ ಸಜೆಸ್ಟ್ ಆಗಬೇಕು ಅನ್ನೋಂಗಿತ್ತು ಅಂದರೆ ನೀವು ಇಲ್ಲಿ ಟ್ಯಾಗ್ಸ್ನ ಸರಿಯಾಗಿ ಹಾಕಿರಬೇಕಾಗುತ್ತೆ. ಸೊ ಟ್ಯಾಗ್ಸ್ ಅಂದರೆ ಏನಿಲ್ಲ, ನೀವು ಏನು ವಿಡಿಯೋ ಮಾಡಿರ್ತೀರೋ ಆ ವಿಡಿಯೋಗೆ ರಿಲೆವೆಂಟೆಡ್ ಆಗಿ ನೀವು ಒಂದಷ್ಟು ವರ್ಡ್ಸ್ಗಳನ್ನ ಬರಿಬೇಕಾಗುತ್ತೆ, ಕೀವರ್ಡ್ಸ್ಗಳನ್ನ ಬರಿಬೇಕಾಗುತ್ತೆ. ಸೊ ಕೀವರ್ಡ್ಸ್ ಬಂದು 500 ವರ್ಡ್ಸ್ ಒಳಗಿರಬೇಕು, ಅಷ್ಟೇ ಲಿಮಿಟ್ ಇರೋವಂಥದ್ದು. ಹಾಗಾಗಿ 500 ವರ್ಡ್ಸ್ ಒಳಗಡೆ ಒಂದು ನೀವು ಟ್ಯಾಗ್ಸ್ಗಳನ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಟ್ಯಾಗ್ಸ್ ಅಂದರೆ ಏನಿಲ್ಲ, ತುಂಬ ಸಿಂಪಲ್. ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ಅಂದರೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಕಾಮಾ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಕಾಮಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಕಾಮಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ 2025 ಕಾಮಾ, ಈ ಥರ ನೀವು ಕಾಮಾ ಹಾಕ್ಕೊಂಡು ನೀವು ಟ್ಯಾಗ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನಿವಾಗ ಒಂದಷ್ಟು ಟ್ಯಾಗ್ಸ್ನ ನಾನಿಲ್ಲಿ ಆ್ಯಡ್ ಮಾಡಿ ತೋರಿಸ್ತೀನಿ. ನಾನಿಲ್ಲಿ ಟ್ಯಾಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನಾನು ಆಲ್ರೆಡಿ ಒಂದಷ್ಟು ಟ್ಯಾಗ್ಸ್ನ ಬರೆದಿಟ್ಕೊಂಡಿದ್ದೆ, ಹಾಗಾಗಿ ಈ ಒಂದು ಟ್ಯಾಗ್ಸ್ನ ನಾನು ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದರೆ ಈ ರೀತಿ ನಾನು ಟ್ಯಾಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಟ್ಯಾಗ್ಸ್ನ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಸೊ ಲಾಸ್ಟಲ್ಲಿ ನಿಮ್ಮ ಒಂದು ಚಾನಲ್ ಹೆಸರಲ್ಲೂ ಕೂಡ ಒಂದು ಟ್ಯಾಗ್ನ ಅಪ್ಡೇಟ್ ಮಾಡಿ ಅಂತ ಹೇಳ್ತೀನಿ. ಇದು ತುಂಬ ಒಳ್ಳೆಯದು. ಹಾಗಾಗಿ ಸೊ ನೆಕ್ಸ್ಟು ನಿಮಗೆ ಇನ್ನೂ ಅನೇಕ ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ಸೊ ನಾನು ತಿಳಿಸ್ಕೊಡ್ತೀನಿ ಒಂದೊಂದಾಗೆ. ಸೊ ಸ್ವಲ್ಪ ವೀಡಿಯೋ ಲೆಂತ್ ಆಗ್ಬೋದು, ದಯವಿಟ್ಟು ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಸೊ ತುಂಬ ಆಪ್ಷನ್ಸ್ ಇದೆ ಇದರಲ್ಲಿ, ನೀವು ತುಂಬ ಆಪ್ಷನ್ಸ್ಗಳನ್ನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಆದ್ದರಿಂದ ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಲ್ಯಾಂಗ್ವೇಜ್ ಅಂತ ಇದೆ. ಸೊ ಲ್ಯಾಂಗ್ವೇಜ್ ಮತ್ತು ಸರ್ಟಿಫಿಕೇಷನ್, ಕ್ಯಾಪ್ಷನ್ ಸರ್ಟಿಫಿಕೇಷನ್ಸ್ ಅಂತ ಇದೆ. ಸೊ ಮೊದಲನೇದಾಗಿ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಸೊ ನಾನು ಬಂದು ಕನ್ನಡ ಲ್ಯಾಂಗ್ವೇಜಲ್ಲಿ ರೆಕಾರ್ಡ್ ಮಾಡಿರುವಂಥದ್ದು, ಹಾಗಾಗಿ ಕನ್ನಡ ಅಂತ ಬೈ ಡಿಫಾಲ್ಟಾಗಿ ಸೆಲೆಕ್ಟ್ ಆಗಿದೆ. ಇದನ್ನೆಲ್ಲ ಯಾವ ರೀತಿ ಬೈ ಡಿಫಾಲ್ಟಾಗಿ ಅಪ್ಡೇಟ್ ಮಾಡ್ಕೊಳ್ಳೋದು ಅಂತ ನಾನು ಅಪ್ಕಮಿಂಗ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆ ಒಂದು ವಿಡಿಯೋಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಕ್ಯಾಪ್ಷನ್ಸ್ ಆ್ಯಂಡ್ ಸರ್ಟಿಫಿಕೇಷನ್ಸ್ ಅಂತ ಇದೆಯಲ್ಲ, ಇದು ಬಂದು ನನ್ನಂತ ಇದೆ, ನನ್ನಂತನೇ ಇರಲಿ. ಯಾವುದೇ ರೀತಿ ನೀವು ಚೇಂಜಸ್ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ರೆಕಾರ್ಡಿಂಗ್ ಡೇಟ್ ಆ್ಯಂಡ್ ಲೊಕೇಶನ್ಸ್ ಅಂತ ಇದೆ. ಇದೇನಪ್ಪ ಅಂತ ಅಂದರೆ ನೀವು ಯಾವ ದಿನದಲ್ಲಿ ನೀವು ವಿಡಿಯೋ ರೆಕಾರ್ಡ್ ಮಾಡಿದ್ರಿ ಅಂತ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ನೀವು ಯಾವ ಒಂದು ಜಾಗದಲ್ಲಿ ನೀವು ವಿಡಿಯೋನ ಶೂಟ್ ಮಾಡಿದ್ರಿ ಅಂತ ಕೂಡ ಲೊಕೇಶನ್ ಡೀಟೇಲ್ಸ್ನು ಕೂಡ ಅಪ್ಡೇಟ್ ಮಾಡ್ಕೊಬೇಕಾಗುತ್ತೆ. ಇದೆಲ್ಲ ಕಂಪಲ್ಸರಿ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಈ ಒಂದು ಡೀಟೇಲ್ಸ್ನ ಅಪ್ಡೇಟ್ ಮಾಡಿ, ಇಲ್ಲ ಅಂತ ಅಂದರೆ ಹಾಗೆ ಬಿಡಿ ಅಂತ ಕೂಡ ಹೇಳ್ತೀನಿ. ಇನ್ನು ನೆಕ್ಸ್ಟು ಬರ್ತಾ ಇರೋವಂಥದ್ದು ನಿಮಗೆ ಲೈಸೆನ್ಸ್ ಅಂತ ಇದೆ. ಸೊ ನೀವಿಲ್ಲಿ ಲೈಸೆನ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ತೀನಿ. ಏನಕ್ಕಪ್ಪ ಅಂತ ಅಂದರೆ ನೀವು ಯಾವಾಗಲೂ ಇಲ್ಲಿ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅಂತ ಇದೆ ನೋಡಿ, ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸಪೋಸ್ ನಿಮ್ಮ ವಿಡಿಯೋನ ನಿಮ್ಮ ಪರ್ಮಿಷನ್ ಇಲ್ಲದೆ ಯಾರಾದರೂ ಯೂಸ್ ಮಾಡಿಕೊಂಡ್ರು ಅಂದರೆ ಸೊ ನೀವು ಆ ಚಾನಲ್ಸ್ಗಳಿಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು. ಸೊ ಈ ರೀತಿ ನಿಮಗೊಂದು ಆಪ್ಷನ್ಸ್ ಇರುತ್ತೆ. ಅದೇ ನೀವು ಏನಾದರೂ ಚೇಂಜಸ್ ಮಾಡ್ತು, ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ತೆಗೆದುಬಿಟ್ಟು ಬೇರೆ ಏನಾದರೂ ಅಪ್ಡೇಟ್ ಮಾಡ್ತು ಅಂದರೆ ನಿಮ್ಮ ವೀಡಿಯೋಸ್ಗಳನ್ನ ಬೇರೆಯವರು ಯೂಸ್ ಮಾಡ್ಕೊಬೋದು ಅಂತ ಲೆಕ್ಕ ಬರುತ್ತೆ. ಆವಾಗ ನೀವು ಬೇರೆಯವ್ರಿಗೆ ಕಾಪಿರೈಟ್ ಕೂಡ ಕೊಡೋದಕ್ಕಾಗಲ್ಲ. ಈ ರೀತಿ ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ನಾನು ಏನು ಹೇಳ್ತೀನಿ ಅಂದರೆ ಯಾವಾಗಲೂ ಸ್ಟ್ಯಾಂಡರ್ಡ್ ಯೂಟ್ಯೂಬ್ ಲೈಸೆನ್ಸ್ ಅನ್ನೋ ಆಪ್ಷನ್ನೇ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಸೊ ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಇನ್ನೂ ಅನೇಕ ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಫಸ್ಟ್ಗೆ 2 ಚೆಕ್ ಬಾಕ್ಸ್ ಬರುತ್ತೆ. ಇದು ಯಾವುದೇ ರೀತಿ ನೀವು ಅನ್ಟಿಕ್ ಮಾಡೋದಕ್ಕೆ ಹೋಗ್ಬೇಡಿ, ಇದೆಲ್ಲ ಹಂಗೆ ಇರಲಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ನಿಮಗೆ ಕೆಳಗಡೆ ಆಟೋಮೆಟಿಕ್ ಡಬ್ಬಿಂಗ್ಸ್ ಅಂತ ಇದೆ. ಈ ಆಟೋಮೆಟಿಕ್ ಡಬ್ಬಿಂಗ್ಸ್ ಏನಪ್ಪ ಅಂದರೆ ಇವಾಗ ನೀವು ಕನ್ನಡದಲ್ಲಿ ವಿಡಿಯೋ ಮಾಡಿದ್ದೀರಾ ಅಂದರೆ ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ, ವಾಯ್ಸ್ ಟು ವಾಯ್ಸೇ ಟ್ರಾನ್ಸ್ಲೇಟ್ ಆಗುತ್ತೆ. ಸೊ ಈ ರೀತಿ ಯೂಟ್ಯೂಬಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಕನ್ನಡದಲ್ಲಿ ಇನ್ನೂ ಆಪ್ಷನ್ಸ್ ಇಲ್ಲ, ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಗಳಲ್ಲಿ ಈ ಒಂದು ಆಪ್ಷನ್ಸ್ ಅನ್ನೋದು ಇದೆ ಅಂತ ಹೇಳ್ಬೋದು. ಕೆಲವೊಂದು ಚಾನಲ್ಸ್ ಮೇಲೆ ಸದ್ಯಕ್ಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕನ್ನಡದಲ್ಲೂ ಕೂಡ ಬರುತ್ತೆ ಅಂತ ಹೇಳ್ತಿದ್ದಾರೆ. ಆ ಥರ ಏನಾದ್ರು ಬಂತು ಅಂದರೆ ನಾನು ತಿಳಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ಏನು ಮಾಡಬೇಕು, ಇದನ್ನು ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಇಟ್ಕೊಳ್ಳಿ. ಅದೇ ರೀತಿ ಸೆಕೆಂಡ್ ಆಪ್ಷನ್ನು ಕೂಡ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತೀನಿ. ಸೊ ಈ ರೀತಿ ನೀವು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇದೆ. ಅಂದರೆ ನಿಮ್ಮ ಲೆಂತ್ ವಿಡಿಯೋನ ಬೇರೆಯವರು ಶಾರ್ಟ್ಸಿಗೆ ಯೂಸ್ ಮಾಡ್ಕೊಬೋದಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನೀವು ವಿಡಿಯೋ ಮತ್ತು ಆಡಿಯೋನ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂದರೆ ನೀವು ಮೊದಲನೇ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನಾನು ವಿಡಿಯೋ ಆಪ್ಷನ್ ಕೊಡಲ್ಲ, ಬರೀ ಆಡಿಯೋ ಮಾತ್ರ ಯೂಸ್ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂದರೆ ಸೆಕೆಂಡ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲ ನಾನು ವಿಡಿಯೋ ಆಡಿಯೋ ಎರಡೂ ಕೂಡ ಅವ್ರು ಯೂಸ್ ಮಾಡಿ ಬೇರೆಯವರು ಶಾರ್ಟ್ಸಲ್ಲಿ ಯೂಸ್ ಮಾಡ್ಕೊಂಡು ಬೇಡ ಅಂದರೆ ನೀವು ಥರ್ಡ್ ಒನ್ ಆಪ್ಷನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ರೀತಿ 3 ಆಪ್ಷನ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡಿ, ನಿಮಗೆ ಇಷ್ಟ ಇದ್ರೆ ಮಾತ್ರ ಇದನ್ನು ಅಪ್ಡೇಟ್ ಮಾಡಿಟ್ಕೊಂಡಿರಿ ಅಂತ ಹೇಳ್ತೀನಿ.
ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕ್ಯಾಟಗರಿ ಅಂತ ಹೇಳ್ಬೋದು. ಸೊ ಕ್ಯಾಟಗರಿ ಬಂದು ನೀವು ಯಾವ ಒಂದು ಕ್ಯಾಟಗರಿ ಮೇಲೆ ವಿಡಿಯೋ ಮಾಡಿದ್ದೀರಾ ಆ ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಿಮಗೆ ಹಲವಾರು ರೀತಿ ಕ್ಯಾಟಗರೀಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇದ್ರೆ ಇಲ್ಲಿ ನಿಮಗೆ ಕಾಮಿಡಿ ಇದೆ, ಎಜುಕೇಷನ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮತ್ತು ಫಿಲಮ್ ಆ್ಯಂಡ್ ಆ್ಯನಿಮೇಷನ್ಸ್ ಇದೆ, ಗೇಮಿಂಗ್ ಇದೆ, ಔಟ್ ಆ್ಯಂಡ್ ಸ್ಟೈಲ್ ಇದೆ, ಮ್ಯೂಸಿಕ್ ಇದೆ, ಮತ್ತು ನ್ಯೂಸ್ ಇದೆ, ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಇದೆ, ಪೆಟ್ ಆ್ಯಂಡ್ ಅನಿಮಲ್ಸ್ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆ, ಸ್ಪೋರ್ಟ್ಸ್ ಇದೆ, ಟ್ರಾವೆಲ್ ಆ್ಯಂಡ್ ಇವೆಂಟ್ಸ್ ಇದೆ. ಸೊ ಇನ್ನೂ ಅನೇಕ ಒಂದು ಆಪ್ಷನ್ಸ್ಗಳಿದೆ ಅಂತ ಹೇಳ್ಬೋದು. ಸೊ ಇದು ನೀವು ಯಾವ ಒಂದು ಕ್ಯಾಟಗರಿ ಮೇಲೆ ವಿಡಿಯೋ ಮಾಡಿದ್ರೆ ಆ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೊ ನಾನು ಯೂಶ್ವಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರುತ್ತೆ, ಹಾಗಾಗಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಕ್ಯಾಟಗರಿ ಬಗ್ಗೆ ಕೂಡ ನಾನು ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಯಾವ್ಯಾವ ವೀಡಿಯೋಸ್ಗಳಿಗೆ ಯಾವ್ಯಾವ ಕ್ಯಾಟಗರೀಸ್ಗಳು ಬರುತ್ತೆ ಅಂತ ನಾನು ಬೇಕಾದರೆ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಆ ಒಂದು ವೀಡಿಯೋಸ್ಗಳಿಗೂ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಕಮೆಂಟ್ಸ್ ಅಂತ ಇದೆ. ಈ ಕಮೆಂಟ್ಸಲ್ಲೂ ಕೂಡ ಅಷ್ಟೇ ನೋಡಿಕೊಂಡು ನೀವು ಅಪ್ಡೇಟ್ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ನಿಮ್ಮ ವೀಡಿಯೋದಲ್ಲಿ ಏನಾದರೂ ಕಮೆಂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ನೀವು ಕಮೆಂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂದರೆ ನೀವು ಆನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಪರ್ಮಿಷನ್ ಕೊಡೋಲ್ಲ ಅಂದರೆ ನೋ ಆಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಿಮ್ಮ ಒಂದು ವೀಡಿಯೋಸ್ಗಳಿಗೆ ತುಂಬ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿದೆ ಅಂದರೆ ನೀವು ಬೇಸಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ತುಂಬ ವಲ್ಗರಾಗಿ ಬರ್ತಿತ್ತು ಅಂದರೆ ಯೂಟ್ಯೂಬರೇ ಆಟೋಮೆಟಿಕ್ಕಾಗಿ ಐಡ್ ಮಾಡ್ತಾರೆ ಅಂತ ಕಮೆಂಟ್ಸ್ಗಳನ್ನ. ಮತ್ತು ಸಮ್ಟೈಮ್ ತುಂಬ ಜನಕ್ಕೆ ಚಾನಲ್ಸ್ಗಳಿಗೆ ರಿಪೋರ್ಟ್ ಬಂದಿರುತ್ತೆ. ಆ ಥರ ಏನಾದ್ರು ರಿಪೋರ್ಟ್ ಚಾನಲ್ಸ್ಗಳನ್ನೇನಾದ್ರು ಕಮೆಂಟ್ ಬಂತು ಅಂದರೆ ಅಂಥ ಒಂದು ಕಮೆಂಟ್ಸ್ಗಳು ಮತ್ತು ಫಿಶಿಂಗ್ ಕಮೆಂಟ್ಸ್ಗಳೆಲ್ಲ ಬಂತು ಅಂದರೆ ಅದನ್ನೆಲ್ಲ ಆಟೋಮೆಟಿಕ್ಕಾಗಿ ಯೂಟ್ಯೂಬರೇ ಐಡ್ ಮಾಡ್ತಾರೆ. ಇನ್ನೂ ಸಮ್ಟೈಮ್ ಏನಾಗುತ್ತೆ, ಕೆಲವೊಂದು ಫಿಶಿಂಗ್ ಕಮೆಂಟ್ಸ್ಗಳು ಮತ್ತು ತುಂಬ ಬ್ಯಾಡ್ ಕಮೆಂಟ್ಸ್ಗಳೆಲ್ಲ ಯೂಟ್ಯೂಬ್ ಕಣ್ತಪ್ಪಿಸಿ ಕೂಡ ಬರುತ್ತೆ ಅಂತ ಹೇಳ್ಬೋದು. ಅಂಥದ್ದನ್ನು ನೀವೇ ಮ್ಯಾನ್ಯಲಾಗಿ ಮಾನಿಟ್ರ್ ಮಾಡಿ ನೀವು ಡಿಲೀಟ್ ಮಾಡೋದು ಅಥವಾ ಹೈಡ್ ಮಾಡೋದು ಮಾಡಬೇಕಾಗುತ್ತೆ. ಸೊ ಮಾಡದೆ ಹೋದರೆ ಏನು ತೊಂದರೆ ಇಲ್ಲ. ಸೊ ಯಾರು ಕಮೆಂಟ್ ಮಾಡಿರ್ತಾರೋ ಅವರಿಗೆ ಎಫೆಕ್ಟ್ ಆಗುತ್ತೆ ಅಷ್ಟೇ, ನಿಮ್ಮ ಚಾನಲ್ಗೆ ಏನು ತೊಂದರೆ ಆಗೋಲ್ಲ. ಬಟ್ ನೋಡಿ, ನಿಮಗೆ ಇಷ್ಟ ಇದ್ದರೆ ಮಾನಿಟರ್ ಮಾಡಿ, ಇಲ್ಲಾಂದರೆ ಆ ಥರ ಹಂಗೆ ಬಿಡಿ. ಸೊ ಆದಷ್ಟು ನಾನು ಹೇಳೋದು ಬೇಸಿಕ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತು ಕಮೆಂಟು ಇಷ್ಟ ಇದ್ದರೆ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಆಫ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟು ನಿಮ್ಮ ಒಂದು ವೀಡಿಯೋದಲ್ಲಿ ಲೈಕ್ ಕೌಂಟಿಂಗು ವ್ಯೂವರ್ಸ್ಗಳಿಗೆ ತೋರಿಸ್ಬೇಕೋ ಬೇಡವೋ ಅಂತ ಕೇಳ್ತಾರೆ. ಸೊ ತೋರಿಸ್ಬೇಕಿತ್ತು ಅಂದರೆ ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ, ಬೇಡ ಅಂದರೆ ಅನ್ಟಿಕ್ ಮಾಡ್ಕೊಳ್ಳಿ. ಸೊ ನನ್ನ ಒಂದು ವೀಡಿಯೋದಲ್ಲಿ ಎಷ್ಟು ಜನ ಲೈಕ್ ಮಾಡಿದ್ದಾರೆ ಅನ್ನೋದು ವ್ಯೂವರ್ಸ್ಗಳಿಗೆ ಕಾಣಿಸ್ಲಿ, ಆದ್ದರಿಂದ ನಾನು ಟಿಕ್ ಮಾಡ್ಕೊಂಡಿದ್ದೀನಿ ಚೆಕ್ ಬಾಕ್ಸ್ನ. ಇನ್ನು ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬರುವಂಥದ್ದೇ ಮಾನಿಟೈಸೇಷನ್ ಸೆಕ್ಷನ್ ಬರುತ್ತೆ ಅಂತ ಹೇಳ್ಬೋದು. ಸೊ ಈ ಮಾನಿಟೈಸೇಷನ್ ಸೆಕ್ಷನ್ ಬಂದು ಯಾರ್ಯಾರಿಗೆಲ್ಲ ಮಾನಿಟೈಸೇಷನ್ ಆನ್ ಆಗಿದೆಯೋ ಅಂಥವ್ರಿಗೆ ಈ ಒಂದು ಆಪ್ಷನ್ ಅನ್ನೋದು ವರ್ಕ್ ಆಗುತ್ತೆ. ಸೊ ನೀವಿಲ್ಲಿ ಮಾನಿಟೈಸೇಷನ್ ಆನ್ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನೀವು ಮಾನಿಟೈಸೇಷನ್ ಇಷ್ಟ ಇದ್ದರೆ ಆನ್ ಮಾಡ್ಬೋದು, ಇಲ್ಲ ಈ ವಿಡಿಯೋ ಮಾನಿಟೈಸೇಷನ್ ಆನ್ ಮಾಡೋದೇನು ಬೇಡ ಅಂದರೆ ನೀವು ಆಫ್ ಕೂಡ ಮಾಡ್ಬೋದು. ಸೊ ಹೇಗೆ ಅಂದರೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ. ಸೊ ಇಷ್ಟ ಇದ್ದರೆ ನೀವು ಆನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಆಫ್ ಅಂತ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಳ್ಳಿ. ಆದಷ್ಟು ತುಂಬ ಜನ ಆನೇ ಮಾಡ್ಕೊತಾರೆ. ಸೊ ಆಬ್ವಿಯಸ್ಲಿ ನಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತೀವಿ ಅಂದರೆ ಅದು ರೆವಿನ್ಯೂಗೋಸ್ಕರನೇ ಮಾಡ್ತೀವಿ. ಸೊ ರೆವಿನ್ಯೂ ಬರಬೇಕು ಅಂದರೆ ನಮ್ಮ ಒಂದು ವೀಡಿಯೋಸ್ಗಳಲ್ಲಿ ಮಾನಿಟೈಸೇಷನ್ ಆನ್ ಆಗಿರಬೇಕು. ಮಾನಿಟೈಸೇಷನ್ ಆನ್ ಆಗಿದ್ದರೆ ಅಡ್ವರ್ಟೈಸ್ಮೆಂಟ್ ಅನ್ನೋದು ಬರೋ ಅಂಥದ್ದು. ಹಾಗಾಗಿ ದಯವಿಟ್ಟು ಆನ್ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ. ಇನ್ನು ನೆಕ್ಸ್ಟು ನೀವಿಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಜೊತೆಗೆ ನೀವು ಯಾರು 8 ನಿಮಿಷಕ್ಕಿಂತ ಜಾಸ್ತಿ ಒಂದು ಟೈಮ್ ಡ್ಯೂರೇಷನಲ್ಲಿ ವೀಡಿಯೋ ಮಾಡಿತ್ತು ಅಂದರೆ ಮಿಡ್ ರೋಲ್ ಆ್ಯಡ್ಸು ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇವಾಗ ಯೂಟ್ಯೂಬರ್ ಆಟೋಮೆಟಿಕ್ಕಾಗಿ ಆ್ಯಡ್ ಮಾಡ್ತಾರೆ, ಆದ್ದರಿಂದ ನೀವು ಈ ಒಂದು ಚೆಕ್ ಬಾಕ್ಸ್ನ ಕೂಡ ಟಿಕ್ ಮಾಡ್ಕೊಳ್ಳಿ. ಸೊ ಮಿಡ್ ರೋಲ್ ಆ್ಯಡ್ಸ್ ಅಂದರೆ ಏನಿಲ್ಲ, ತುಂಬ ಸಿಂಪಲ್ಲು. ನೀವು ನೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದೆಲ್ಲ ಸೆಲೆಕ್ಟ್ ಮಾಡ್ಕೊಂಡ ನಂತರ. ಸೊ ಮಿಡ್ ರೋಲ್ ಆ್ಯಡ್ಸ್ ಅಂದರೆ ಏನಪ್ಪ ಅಂದರೆ, ಸೊ ತುಂಬ ಸಿಂಪಲ್ ಆಗಿದೆ. ನೀವು 8 ನಿಮಿಷಕ್ಕಿಂತ ಹೆಚ್ಚಿನ ಒಂದು ಟೈಮ್ ಡ್ಯೂರೇಷನಲ್ಲಿ ಏನಾದರೂ ವೀಡಿಯೋ ಮಾಡಿತ್ತು ಅಂದರೆ, ಸೊ ಸ್ಟಾರ್ಟಿಂಗಲ್ಲಿ ಒಂದು ಆ್ಯಡ್ ಬರುತ್ತೆ, ಲಾಸ್ಟಲ್ಲಿ ಒಂದು ಆ್ಯಡ್ ಬರುತ್ತೆ, ಮತ್ತು ಅದ್ರ ವೀಡಿಯೋ ಮಧ್ಯದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಸೊ ಎಷ್ಟು ನಿಮ್ಮ ವೀಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೋ ಅಷ್ಟು ನಿಮಗೆ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಾಸ್ತಿ ರೆವಿನ್ಯೂ ಜನರೇಟ್ ಆಗಬೇಕು ಅಂದರೆ 8 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ಡ್ಯೂರೇಷನಲ್ಲಿ ವಿಡಿಯೋ ರೆಕಾರ್ಡ್ ಮಾಡಿ. ಇಲ್ಲ ನನಗೇನು ರೆವಿನ್ಯೂ ತುಂಬ ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಎಂಟರ್ಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಮ್ಮಿ ಡ್ಯೂರೇಷನಲ್ಲೇ ಕಮ್ಮಿ ಸಮಯದ ವಿಡಿಯೋನ ಅಪ್ಲೋಡ್ ಮಾಡಿ ಜನಗಳನ್ನ ಎಂಟರ್ಟೈನ್ ಕೂಡ ಮಾಡ್ಬೋದು. ಜನಗಳಿಗೆ ಒಂದೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನ ಕೂಡ ನೀವು ತಲುಪಿಸ್ಬೋದು. ಇದೆಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಆ್ಯಡ್ ಸೂಟಬಿಲಿಟಿ ಅಂತ ಹೇಳ್ಬೋದು. ಸೊ ಗೂಗಲ್ ಆ್ಯಡ್ಸೆನ್ಸ್ ಅವ್ರದ್ದು ಕೂಡ ನಾವು ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ನೀವೇನಾದ್ರು ಆ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬ್ರೇಕ್ ಮಾಡಿತ್ತು ಅಂದರೆ ನಿಮ್ಮ ಒಂದು ಚಾನಲ್ಗೆ $1 ಬರುತ್ತೆ. ಲೈಕ್ ನಿಮ್ಮ ವೀಡಿಯೋಸ್ಗಳಿಗೆ $1 ಬರುತ್ತೆ. ಸೊ $1 ಅಂದರೆ ಏನು, $3 ಅಂದರೆ ಏನು, ನನಗೆ ಆಲ್ರೆಡಿ ವೀಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಆ ಒಂದು ವೀಡಿಯೋನ ನಾನು ಐ ಕಾರ್ಡಲ್ಲೂ ಕೂಡ ಕೊಟ್ಟಿರ್ತೀನಿ, ಹಾಗೆ ವಿಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲಿ ಕೂಡ ಕೊಟ್ಟಿರ್ತೀನಿ. ಅದ್ರ ಮುಖಾಂತರ ನೀವು ಚೆಕ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ನೀವು ಚೆಕ್ಔಟ್ ಮಾಡಿ ಅಂತ
ಹೇಳ್ತೀನಿ. ಇಲ್ಲಿ ನಿಮಗೆ ಆ್ಯಡ್ ಸೂಟಬಿಲಿಟಿಲಿ ಸಾಕಷ್ಟು ಒಂದು ಆಪ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಇರುವಂಥ ಆಪ್ಷನ್ಸ್ಗಳಲ್ಲಿ ನೀವು ಯಾವ್ದಾದ್ರು ರೂಲ್ನ ಬ್ರೇಕ್ ಮಾಡಿತ್ತು ಅಂದರೆ ಸೊ ನೀವು ಅದನ್ನು ಒಪ್ಕೊಬೇಕಾಗುತ್ತೆ. ನಾನು ಈ ಥರ ತಪ್ಪು ಮಾಡಿದ್ದೀನಿ, ವೈಲೇಷನ್ ಮಾಡಿದ್ದೀನಿ ಅಂತ ನೀವು ಒಪ್ಕೊಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಬರುತ್ತೆ ನೋಡಿ. ನೀವು ಇಲ್ಲಿರೋ ಒಂದು ಇದರಲ್ಲಿ ಏನಾದರೂ ವೈಲೇಷನ್ ಮಾಡಿತ್ತು ಅಂದರೆ ಅದನ್ನು ನೀವು ಒಪ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲ ನಾನು ಇಲ್ಲಿರೋ ಕೊಟ್ಟಿರೋ ಆಪ್ಷನ್ಸಲ್ಲಿ ನಾನು ಯಾವುದೇ ರೀತಿ ವೈಲೇಷನ್ ಮಾಡಿಲ್ಲ, ನಾನು ಪ್ರಾಪರಾಗಿ ವೀಡಿಯೋ ಮಾಡಿದ್ದೀನಿ, ಆ್ಯಡ್ ಸೂಟಬಿಲಿಟಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ನಾನು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಅಂದರೆ ನೀವು ಕೆಳಗಡೆ ನನ್ ಆಫ್ ದ ಅಬೋ ಅಂತ ಇದೆ ನೋಡಿ, ಈ ಒಂದು ಚೆಕ್ ಬಾಕ್ಸ್ನ ಟಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ರೀತಿ ಟಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬರೋ ಅಂಥದ್ದೇ ಕೆಳಗಡೆ ಸಬ್ಮಿಟ್ ಅಂತ ಇದೆ ನೋಡಿ, ಈ ಒಂದು ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನೀವು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಅಂತ ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಈ ಒಂದು ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ವಿಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ. ಸೊ ವಿಡಿಯೋ ಎಲಿಮೆಂಟ್ಸಲ್ಲಿ ಮೊದಲನೇದಾಗಿ ನಿಮಗೆ ಸಬ್ ಟೈಟಲ್ಸ್ ಬರುತ್ತೆ ಅಂತ ಹೇಳ್ಬೋದು. ಸಬ್ ಟೈಟಲ್ ಅಂದರೆ ಏನಿಲ್ಲ, ನೀವು ಏನು ಮಾತಾಡ್ತಾ ಇರ್ತೀರೋ ಆ ಮಾತಾಡೋದು ತಕ್ಕಂತೆ ಕೆಳಗಡೆ ಇಂಗ್ಲೀಷ್ ಅಥವಾ ಹಿಂದಿ ಲ್ಯಾಂಗ್ವೇಜಲ್ಲಿ ಟ್ರಾನ್ಸ್ಲೇಟ್ ಆಗಿ ಟೈಪ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ಸಬ್ ಟೈಟಲ್ ಅಂತ ಹೇಳ್ತಾರೆ. ನೀವು ಇಷ್ಟ ಇದ್ದರೆ ಸಬ್ ಟೈಟಲ್ನ ನೀವು ಮ್ಯಾನ್ಯಲಾಗಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಯೂಟ್ಯೂಬರೇ ಇವಾಗ ಆಟೋಮೆಟಿಕ್ಕಾಗಿ ಆ್ಯಡ್ ಮಾಡ್ತಾ ಇದ್ದಾರೆ. ನೀವೇನು ಮಾತಾಡ್ತಾ ಇದ್ದೀರೋ ಆ ವಿಡಿಯೋಗೆ ರಿಲೆವೆಂಟೆಡ್ ಆಗಿ ಯೂಟ್ಯೂಬರೇ ಸಬ್ ಟೈಟಲ್ಸ್ಗಳನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಯೂಟ್ಯೂಬರ್ ಆ್ಯಡ್ ಮಾಡೋದು ಬೇಡ, ನಾನೇ ಆ್ಯಡ್ ಮಾಡ್ತೀನಿ ಅಂದರೆ ಸೊ ನೀವೇ ಮ್ಯಾನ್ಯಲಾಗೂ ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟು ನಿಮ್ಮ ಒಂದು ಚಾನಲಲ್ಲಿ ಏನಾದರೂ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ ಮತ್ತು ಮಾನಿಟೈಸೇಷನ್ ಕೂಡ ಆನ್ ಆಗಿದೆ ಅಂದರೆ ನೀವು ಪ್ರಾಡಕ್ಟ್ಸ್ಗಳನ್ನ ರಿವ್ಯೂ ಮಾಡ್ತಿತ್ತು ಅಂದರೆ ಅಂಥ ಒಂದು ಪ್ರಾಡಕ್ಟ್ಸ್ಗಳನ್ನ ನೀವು ವೀಡಿಯೋದಲ್ಲಿ ಟ್ಯಾಗ್ ಕೂಡ ಮಾಡ್ಬೋದು. ಇವಾಗ ಫಾರ್ ಎಕ್ಸಾಂಪಲ್ ನೀವೊಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಿದ್ದೀರಾ ಅಂದರೆ ಆ ಸ್ಮಾರ್ಟ್ಫೋನ್ನ ನೀವು ವೀಡಿಯೋದಲ್ಲಿ ಟ್ಯಾಗ್ ಮಾಡ್ಬೋದು. ಸೊ ನೀವೇನು ಟ್ಯಾಗ್ ಮಾಡಿರ್ತೀರೋ ಆ ಟ್ಯಾಗಿಂಗ್ ಮುಖಾಂತರ ಏನಾದರೂ ಮೊಬೈಲ್ನ ಪರ್ಚೇಸ್ ಮಾಡ್ತು, ಆ ಲಿಂಕ್ ಮುಖಾಂತರ ಏನಾದರೂ ಮೊಬೈಲ್ ಪರ್ಚೇಸ್ ಮಾಡ್ತು ಅಂದರೆ ನಿಮಗೆ ಇಂತಿಷ್ಟು ಅಂತ ಕಮಿಷನ್ ಸಿಗುತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಯಾವ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀರೋ, ಯಾವ ಪ್ರಾಡಕ್ಟ್ ಅನ್ಬಾಕ್ಸಿಂಗ್ ಮಾಡಿದ್ರೋ ಆ ಪ್ರಾಡಕ್ಟ್ನ ಕರೆಕ್ಟಾಗಿ ನೀವು ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ವಿಡಿಯೋ ಎಂಡ್ ಸ್ಕ್ರೀನ್ ಅಂತ ಇದೆ. ನಾನು ಇವಾಗ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ವಿಡಿಯೋ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಅದು ಇಲ್ಲೇ ಬರೋವಂಥದ್ದು. ಸೊ ಇಲ್ಲೇ ನೀವು ಎಂಡ್ ಸ್ಕ್ರೀನು ಐ ಕಾರ್ಡ್ನ ಹಾಕಬೇಕಾಗುತ್ತೆ. ಸೊ ಮೊಬೈಲ್ ಯೂಸರ್ಸ್ಗಳು ಕೂಡ ಇದೇ ವೆಬ್ಸೈಟ್ಸ್ಗೆ ಬಂದು ನೀವು ಈ ಒಂದು ಐ ಕಾರ್ಡು ಎಂಡ್ ಸ್ಕ್ರೀನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಇರುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ವಿಡಿಯೋ ಐ ಕಾರ್ಡ್ ಅಂತ ಹೇಳ್ಬೋದು. ಸೊ ಲಾಸ್ಟಲ್ಲಿ ಐ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಐ ಕಾರ್ಡು ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ನಾನಿಲ್ಲಿ ಪ್ರಾಡಕ್ಟ್ ಟ್ಯಾಗು ಮತ್ತು ಇದು ಸಬ್ ಟೈಟಲ್ ಬಗ್ಗೆ ಏನು ತಿಳಿಸ್ಕೊಡ್ತಾ ಇಲ್ಲ, ಇದು ಅಷ್ಟು ಯೂಸ್ ಆಗೋಲ್ಲ ತುಂಬ ಜನಕ್ಕೆ. ಬಟ್ ಐ ಕಾರ್ಡು ಎಂಡ್ ಸ್ಕ್ರೀನ್ ತಿಳಿಸ್ಕೊಡ್ತೀನಿ, ಯಾಕಂದರೆ ಇದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಹಂಗಾಗಿ. ಸೊ ಇಲ್ಲಿ ನೀವೇನು ಮಾಡಬೇಕು, ಆ್ಯಡ್ ಅಂತ ಇದೆ ನೋಡಿ, ಈ ಆ್ಯಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸಾಕಷ್ಟು ಟೆಂಪ್ಲೇಟ್ಸ್ಗಳು ಬರುತ್ತೆ. ಈ ಟೆಂಪ್ಲೇಟ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಟೆಂಪ್ಲೇಟ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ ಮತ್ತು ಇಲ್ಲಿ ರೀಸೆಂಟ್ ವಿಡಿಯೋ ಯಾವ್ದು ಹಾಕಿರ್ತೀನೋ ಅದು ತೋರಿಸುತ್ತೆ. ನೆಕ್ಸ್ಟು ಇಲ್ಲೊಂದು ಪ್ಲೇಲಿಸ್ಟ್ನ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೀವು ಬೇಡ ಈ ಪ್ಲೇಲಿಸ್ಟ್ ಬೇಡ ಅಂದರೆ ನೀವು ಹೊಸ್ದಾಗೂ ಕೂಡ ಅಪ್ಡೇಟ್ ಮಾಡ್ಕೊಬೋದು. ಇಲ್ಲಿ ಪ್ಲಸ್ ಐಕಾನ್ ಇದೆ ನೋಡಿ, ಎಲಿಮೆಂಟ್ಸ್ ಅಂತ, ಈ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಬೋದು. ನಾನಿಲ್ಲಿ ಈ ಒಂದು ಪ್ಲೇಲಿಸ್ಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ನೆಕ್ಸ್ಟು ವೀಡಿಯೋನು ಕೂಡ ಅಷ್ಟೇ, ನಿಮ್ಗೆ ಈ ವಿಡಿಯೋ ಬೇಡ ಅಂದರೆ ಇದನ್ನು ಡಿಲೀಟ್ ಮಾಡಿಬಿಟ್ಟು ನೀವು ಬೇಕಾದರೆ ಇನ್ನೊಂದು ಪ್ಲೇಲಿಸ್ಟ್ನು ಕೂಡ ಆ್ಯಡ್ ಮಾಡ್ಬೋದು. ನೋಡ್ತಾ ಇದ್ದೀರಿ ಈ ರೀತಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಸೊ ಸಬ್ಸ್ಕ್ರೈಬ್ ಬಟನ್ ಬೇಡವಾ, ಇದನ್ನು ಡಿಲೀಟ್ ಮಾಡಿ, ಇದನ್ನು ಡಿಲೀಟ್ ಮಾಡಿಬಿಟ್ಟು ಒಂದು ವೀಡಿಯೋನ ಅಪ್ಡೇಟ್ ಮಾಡಿ. ಸೊ ನೋಡ್ತಾ ಇದ್ರೆ ನಾನೊಂದು ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ಬೇಕಾದರೆ ಕಸ್ಟಮ್ ಆಗು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ ಚೂಸ್ ವಿಡಿಯೋ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸೊ ನೀವು ಬೇಕಾದರೆ ಒಂದು ಸಪ್ರೇಟ್ ವೀಡಿಯೋನು ಕೂಡ ಸೆಲೆಕ್ಟ್ ಮಾಡ್ಕೊಬೋದು. ನೋಡ್ತಾ ಇದ್ದೀರಾ ಈ ರೀತಿ. ಸೊ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೊಬೋದು. ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇದೆ ನೋಡಿ, ಈ ಒಂದು ಸೇವ್ ಅಂತ ಏನು ಕಾಣಿಸ್ತಿದೆ ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ತುಂಬ ಸಿಂಪಲ್ ಆಗಿದೆ. ಸೊ ನೋಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನೆಕ್ಸ್ಟು ಐ ಕಾರ್ಡ್ ಅಂತ ಕೂಡ ಇದೆ, ಇದು ಕೂಡ ಅಷ್ಟೇ ಆ್ಯಡ್ ಅಂತ ಕ್ಲಿಕ್ ಮಾಡಿಬಿಟ್ಟು ಸೊ ಇಲ್ಲಿ ನೀವು ಸ್ಕೇಲ್ ಇರುತ್ತೆ, ಈ ಸ್ಕೇಲಲ್ಲಿ ಟೈಮ್ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡಿಕೊಂಡು ನೀವು ಇಲ್ಲಿ ನಿಮಗೆ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ. ವೀಡಿಯೋ ಸೆಲೆಕ್ಟ್ ಮಾಡ್ತಿರೋ, ಪ್ಲೇಲಿಸ್ಟ್ ಸೆಲೆಕ್ಟ್ ಮಾಡ್ತಿರೋ, ಚಾನಲ್ಲು ಅಥವಾ ಲಿಂಕ್ಗಳು ಕೊಡ್ತೀರಾ ಅಂತ ಕೇಳ್ತಾರೆ. ಸೊ ನೀವು ಯಾವ ಥರ ಐ ಕಾರ್ಡ್ ಹಾಕಬೇಕು ಅಂತಿದ್ರೆ ಅದನ್ನು ನೀಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಹಾಗಾಗಿ ವೀಡಿಯೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನಿವಾಗ ವೀಡಿಯೋ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಒಂದು ವೀಡಿಯೋನ ಸ್ಪೆಸಿಫಿಕ್ ವೀಡಿಯೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಒಂದು ವೀಡಿಯೋಗೆ ನೀವು 5 ಐ ಕಾರ್ಡ್ಗಳನ್ನ ಹಾಕ್ಬೋದು ಮತ್ತು ಒಂದು ವೀಡಿಯೋಗೆ 4 ಎಂಡ್ ಸ್ಕ್ರೀನ್ನ ಆ್ಯಡ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ನಾನೊಂದು ಐ ಕಾರ್ಡ್ ಹಾಕ್ತೆ ಮತ್ತು ಇನ್ನೊಂದು ಐ ಕಾರ್ಡ್ ಪ್ಲೇಲಿಸ್ಟ್ ಒಂದು ಐ ಕಾರ್ಡ್ ಹಾಕ್ತೀನಿ. ಸೊ ನೋಡ್ತಾ ಇದ್ರೆ ಒಂದು ಪ್ಲೇಲಿಸ್ಟ್ ಒಂದು ಐ ಕಾರ್ಡ್ ಹಾಕ್ತೀನಿ ಮತ್ತು ಇನ್ನೊಂದು ವೀಡಿಯೋದೊಂದು ಐ ಕಾರ್ಡ್ ಹಾಕ್ತೀನಿ. ಸೊ ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ರ್ಯಾಂಡಮಾಗಿ ಒಂದೆರಡು
ಐ ಕಾರ್ಡ್ಗಳನ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಎಲ್ಲಿಗೆ ಬೇಕಾದ್ರೂ ನಿಮ್ಮ ಟೈಮಿಗೆ ಯಾವ ಒಂದು ಟೈಮಿಗೆ ನೀವು ಏನು ಐ ಕಾರ್ಡ್ ಹಾಕಿರ್ತೀನಿ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ ಅಂತ ನೀವು ಯಾವ ಟೈಮಲ್ಲಿ ಹೇಳಿರ್ತೀರೋ ಆ ಟೈಮಿಗೆ ಕರೆಕ್ಟಾಗಿ ನೀವು ಈ ಥರ ನಿಲ್ಲಿಸ್ಬಿಟ್ಟು, ಸೊ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬಿಟ್ಟು ನೀವು ಬೇಕಾದರೆ ವೀಡಿಯೋನ ಅಪ್ಡೇಟ್ ಮಾಡ್ಬೋದು. ಸೊ ನೋಡ್ತಾ ಇದ್ದಾರೆ ಈ ಥರ. ಸೊ ಒಟ್ಟಿಗೆ ಟೋಟಲಾಗಿ ಒಂದು 5 ಐ ಕಾರ್ಡ್ ಹಾಕೋದಕ್ಕೆ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ನಾನು ರ್ಯಾಂಡಮಾಗಿ ಒಂದೆರಡು ಒಂದು 5 ಐ ಕಾರ್ಡ್ನ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಇದೇ ರೀತಿ ನೀವು ಕೂಡ ಅಪ್ಡೇಟ್ ಮಾಡ್ಕೊಬೋದು. ಬೇಡ ನಿಮ್ಗೆ ಇಲ್ಲಿ ಎಲ್ಲೋ ಮಿಸ್ ಆಗಿದೆ ಅಂದರೆ ಇದನ್ನು ನೀವು ಈ ಥರ ಡ್ರ್ಯಾಗ್ ಕೂಡ ಮಾಡ್ಬೋದು. ಸೊ ಇದು ಕೂಡ ಆಪ್ಷನ್ಸ್ ಇರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟು ನೀವು ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೇಮ್ ಎಂಡ್ ಸ್ಕ್ರೀನ್ ಯಾವ ಥರ ಮಾಡಿರ್ತೀರೋ ಅದೇ ರೀತಿ ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಐ ಕಾರ್ಡ್ ಆಯಿತು, ಎಂಡ್ ಸ್ಕ್ರೀನ್ ಆಯಿತು. ಇನ್ನು ನೆಕ್ಸ್ಟ್ ಅಂತ ಇದೆ ನೋಡಿ, ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಬರೋವಂಥದ್ದೇ ನಿಮಗೆ ಇಲ್ಲಿ ನಿಮಗೆ ಚೆಕ್ಕಿಂಗ್ ಅಂತ ಬರುತ್ತೆ. ಈ ಚೆಕ್ಸಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ವಿಡಿಯೋದಲ್ಲಿ ಏನಾದರೂ ಕಾಪಿ ರೈಟ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ನಿಮ್ಮ ವಿಡಿಯೋದಲ್ಲಿ ಏನಾದರೂ ಕಾಪಿ ರೈಟ್ ಇತ್ತು ಅಂದರೆ ಸೊ ಇಲ್ಲಿ ವಾರ್ನಿಂಗ್ ಥರ ತೋರಿಸುತ್ತೆ. ಸೊ ಕಾಪಿ ರೈಟ್ ಇಲ್ಲ ಅಂದರೆ ರೈಟ್ ಮಾರ್ಕ್ ಅನ್ನೋದು ತೋರಿಸುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಆ್ಯಡ್ ಸೂಟಬಿಲಿಟಿ ಕೂಡ ಅಷ್ಟೇ. ನಿಮ್ಮ ವಿಡಿಯೋದಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು, ಏನಾದ್ರು ತಪ್ಪಾಗಿದೆ ಅಂದರೆ ಸೊ ನೀವೇನೋ ವೈಲೇಷನ್ ಮಾಡಿದ್ದೀರಾ ಅಂದರೆ ಸೊ ಇಲ್ಲಿ $1 ತೋರಿಸುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನನ್ನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ವೈಲೇಷನ್ ಮಾಡಿಲ್ಲ, ಹಂಗಾಗಿ ರೈಟ್ ಮಾರ್ಕ್ ತೋರಿಸ್ತಿದೆ. ಸೊ ಇದು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ. ಸೊ ಟೋಟಲ್ ಕಾಪಿರೈಟ್ ಇಲ್ಲ, ಆ್ಯಡ್ ಸೂಟಬಿಲಿಟಿಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಸೊ ಹಂಗಾಗಿ ಎರಡು ಕೂಡ ರೈಟ್ ಮಾರ್ಕ್ ಅನ್ನೋದು ತೋರಿಸ್ತಾ ಇದೆ. ಸೊ ಇದು ಚೆಕ್ಕಿಂಗ್ಸ್ದು ಒಂದು ಆಪ್ಷನ್ಸ್ದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಇಲ್ಲಿ ನೆಕ್ಸ್ಟ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಸ್ಟೆಪ್ಸಲ್ಲೂ ಕೂಡ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ನಾನು ಇವಾಗ ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡ್ಕೊಂಡ್ರೆ ಇದು ಫೈನಲ್ ಸ್ಟೆಪ್ಸ್ ಆಗಿರುತ್ತೆ. ಸೊ ವಿಸಿಬಿಲಿಟಿ ಬಂದು ನಿಮಗಿಲ್ಲಿ ಸಾಕಷ್ಟು ಆಪ್ಷನ್ಸ್ಗಳು ಬರುತ್ತೆ ಅಂತ ಹೇಳ್ಬೋದು. ಒಂದೊಂದು ಆಪ್ಷನ್ಸ್ ಬಗ್ಗೆನೇ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಪ್ರೈವೇಟ್ ಅಂತ ಇದೆ. ಪ್ರೈವೇಟ್ ಏನಪ್ಪ ವರ್ಕ್ ಆಗುತ್ತೆ ಅಂದರೆ ಈ ಒಂದು ವಿಡಿಯೋನ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಇದು ನೀವು ಒಬ್ಬರೇ ನೋಡ್ಕೋಬೋದು. ಸೊ ಬೇರೆ ಯಾರು ಕೂಡ ವ್ಯೂ ಮಾಡೋಕ್ಕಾಗಲ್ಲ. ಸೊ ಇದು ನಿಮ್ಮೊಬ್ರಿಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಇದು ಪ್ರೈವೇಟಿನ ಒಂದು ಆಪ್ಷನ್ಸ್ ಅಂತ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ಎರಡನೇ ಆಪ್ಷನ್ಸ್ ಬಂದು ಅನ್ಲಿಸ್ಟೆಡ್ ಅಂತ ಹೇಳ್ಬೋದು. ಅನ್ಲಿಸ್ಟೆಡ್ ಏನಪ್ಪ ಅಂದರೆ ಇವಾಗ ನೀವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀರಾ ಅಂದರೆ ಸೊ ಆ ಒಂದು ವೀಡಿಯೋನ ನೀವು ಲಿಂಕ್ ಮುಖಾಂತರ ಬೇರೆಯವರಿಗೆ ಶೇರ್ ಮಾಡ್ಬೋದು. ಸೊ ನೀವು ಯಾರಿಗೆ ವೀಡಿಯೋ ಲಿಂಕ್ ಶೇರ್ ಮಾಡಿರ್ತೀರೋ ಅವ್ರು ಮಾತ್ರ ನೋಡೋದಕ್ಕೆ ಸಾಧ್ಯ, ಬೇರೆ ಇನ್ಯಾರು ನೋಡೋಕ್ಕಾಗಲ್ಲ. ನೀವು ಮತ್ತು ನೀವು ಯಾರಿಗೆ ಲಿಂಕ್ ಶೇರ್ ಮಾಡಿರ್ತೀರೋ ಅವರು. ಸೊ ನೀವು ಇಬ್ಬರೇ ನೋಡೋದಕ್ಕಾಗುವಂಥದ್ದು. ಇದು ಜಾಸ್ತಿ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಪ್ರಮೋಷನ್ಸ್ಗಳು ಮಾಡಿದ್ದೀರಾ ಅಂದರೆ ಈ ಒಂದು ಆಪ್ಷನ್ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅನ್ಲಿಸ್ಟೆಡ್ಗೆ ಹಾಕ್ಬಿಟ್ಟು ನೀವು ಯಾರು ಬ್ರ್ಯಾಂಡ್ ಜೊತೆ ಕೊಲಾಬ್ರೇಟ್ ಮಾಡಿರ್ತೀರೋ ಆ ಬ್ರ್ಯಾಂಡಿಗೆ ವಿಡಿಯೋ ಲಿಂಕ್ ಕಳಿಸ್ಬಿಟ್ಟು ಸೊ ವಿಡಿಯೋ ಸರಿ ಇದೆಯೋ ಇಲ್ವೋ ಅಂತ ಕೇಳಿಕೊಂಡು ಆಮೇಲೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಅನ್ಲಿಸ್ಟೆಡ್ ಆಪ್ಷನ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮೆಂಬರ್ಸ್ ಓನ್ಲಿ ಅಂತ ಇದೆ. ಇವಾಗ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿದ್ದೀರಾ ಅಂದರೆ ಜಾಯಿನ್ ಬಟನ್ ನೋಡಿರ್ಬೋದು. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಒಂದು ಜಾಯಿನ್ ಬಟನ್ ಇದೆ. ಸೊ ಇದೇನಪ್ಪ ಅಂದರೆ ಮಾನಿಟೈಸೇಷನ್ ಅನ್ನೋದವರಿಗೆ ಈ ಒಂದು ಜಾಯಿನ್ ಬಟನ್ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಾಯಿನ್ ಬಟನಲ್ಲಿ ನೀವು ಯಾವ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರೋ ಆ ಯೂಟ್ಯೂಬರು ನಿಮಗೆ ಆ ಜಾಯಿನ್ ಬಟನಲ್ಲಿ ಒಂದಷ್ಟು ಬೆನಿಫಿಟ್ಸ್ಗಳನ್ನ ಕೊಡ್ತಾ ಇರ್ತಾರೆ. ಸೊ ನನ್ನ ಚಾನಲ್ನಲ್ಲೂ ನೀವು ಜಾಯಿನ್ ಬಟನ್ ಕ್ಲಿಕ್ ಮಾಡ್ತು ಅಂದರೆ ನಾನು ಕೂಡ ಒಂದಷ್ಟು ಬೆನಿಫಿಟ್ಸ್ಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಂತಿಷ್ಟು ಅಂತ ಪ್ರೈಸ್ ಇರುತ್ತೆ, ಆ ಪ್ರೈಸ್ ಪೇ ಮಾಡಿಬಿಟ್ಟು ನೀವು ಬೇಕಾದ್ರೆ ನನ್ನ ಚಾನಲ್ಗೆ ಮೆಂಬರ್ ಆಗ್ಬೋದು. ಸೊ ಈ ಥರ ಮೆಂಬರ್ ಆದವ್ರಿಗೆ ನೀವು ಸಪ್ರೇಟಾಗಿ ಬೇಕಾದರೆ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಅದಕ್ಕೆ ಈ ಒಂದು ಆಪ್ಷನು ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಪಬ್ಲಿಕ್ ಅಂತ ಇದೆ. ಪಬ್ಲಿಕ್ ಅಂದರೆ ಡೈರೆಕ್ಟ್ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಅನ್ನೋದು ಶೇರ್ ಆಗುತ್ತೆ. ಸೊ ಡೈರೆಕ್ಟಾಗಿ ಎಲ್ಲರೂ ಕೂಡ ನೋಡೋ ಹಂಗೆ ನೀವು ವಿಡಿಯೋನ ಪಬ್ಲಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು ಸೆಟ್ ಪ್ರೀಮಿಯರ್ ಅಂತ ಇದೆ. ಲೈಕ್ ನೀವು ಇದೇನೋ ವಿಡಿಯೋ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಮಾಡಿದ್ದೀರಾ, ಲೈಕ್ ಇವಾಗ ಯಾವುದೋ ಒಂದು ಬ್ಯಾಂಕ್ ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಇಲ್ಲ RBI ಕಡೆಯಿಂದ ಒಂದು ಅಪ್ಡೇಟ್ ಬಂದಿದೆ, ಇಲ್ಲ ಏನೋ ಒಂದು ತುಂಬ ಇಂಪಾರ್ಟೆಂಟ್ ನ್ಯೂಸ್ ಇದೆ ಅಂದರೆ ಅದನ್ನು ನೀವು ಪ್ರೀಮಿಯರ್ಗಿಟ್ಟು ಬೇಕಾದರೆ ಪಬ್ಲಿಷ್ ಮಾಡ್ಬೋದು. ಸೊ ತುಂಬ ಸತಿ ನೀವು ಪ್ರೀಮಿಯರ್ಗಿಟ್ಟು ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬಿಡಿ. ಈ ಥರ ಅಪ್ಲೋಡ್ ಮಾಡ್ತು ಅಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ, ವ್ಯೂವರ್ಸ್ಗಳಿಗೆ ಕಿರಿಕಿರಿ ಅನಿಸುತ್ತೆ. ಹಂಗಾಗಿ ಜಾಸ್ತಿ ಪ್ರೀಮಿಯರ್ಗಿಡಬೇಡಿ. ತುಂಬ ಇಂಪಾರ್ಟೆಂಟ್ ಇರೋವಂಥ ವೀಡಿಯೋಸ್ಗಳು ಮಾತ್ರ ಪ್ರೀಮಿಯರ್ಗಿಡಿ ಅಂತ ಹೇಳ್ತೀನಿ. ಮತ್ತು ಪ್ರೀಮಿಯರ್ಗಿಡೋದ್ರಿಂದ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮ್ಮ ಚಾನಲಲ್ಲಿ ಮಾನಿಟೈಸೇಷನ್ ಆಗಿತ್ತು ಅಂದರೆ ಲೈವ್ ಚಾಟ್ ಮಾಡ್ಬೋದು, ಜೊತೆಗೆ ಸ್ಟಿಕ್ಕರ್ಸ್ಗಳು ಕಳಿಸ್ಬೋದು. ಲೈವ್ ಚಾಟಲ್ಲಿ ಸ್ಟಿಕ್ಕರ್ಸ್ಗಳು ಕಳಿಸ್ಬೋದು, ಸೂಪರ್ ಥ್ಯಾಂಕ್ಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ಆಪ್ಷನ್ಸ್ ಇರುತ್ತೆ. ಇದರಿಂದ ಕೂಡ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಸೊ ಮಾನಿಟೈಸೇಷನ್ ಆಗಿಲ್ಲ ಅಂದರೂ ಲೈವ್ ಚಾಟ್ ಸಿಗುತ್ತೆ, ಬಟ್ ಅಷ್ಟು ಬೆನಿಫಿಟ್ ಇರಲ್ಲ. ಸುಮ್ಮನೆ ನೀವು ಪ್ರೀಮಿಯರ್ಗಿಟ್ಟು ಜನಗಳಿಗೂ ಕೂಡ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ದಂಗೆ ಆಗುತ್ತೆ. ಹಾಗಾಗಿ ಜಾಸ್ತಿ ಪ್ರೀಮಿಯರ್ಗಿಡಕ್ಕೆ ಹೋಗ್ಬೇಡಿ. ಮಾನಿಟೈಸೇಷನ್ ಆಗಿತ್ತು ಅಂದರೂ ಕೂಡ ಅಷ್ಟೇ ಜಾಸ್ತಿ ಪ್ರೀಮಿಯರ್ಗಿಡಕ್ಕೆ ಹೋಗ್ಬೇಡಿ. ಸೊ ತುಂಬ ಇಂಪಾರ್ಟೆಂಟ್ ಇರೋವಂಥದ್ದು ಮಾತ್ರ ಪ್ರೀಮಿಯರ್ಗಿಡಿ ಅಂತ ಹೇಳ್ತೀನಿ.
ಸೊ ನೆಕ್ಸ್ಟು ಲಾಸ್ಟ್ ಆಪ್ಷನ್ ಬಂದು ಶೆಡ್ಯೂಲ್ ಅಂತ ಇದೆ. ಸೊ ಒಂದು ಶೆಡ್ಯೂಲ್ ಆಪ್ಷನ್ ಯಾವ ಥರ ವರ್ಕ್ ಆಗುತ್ತಪ್ಪ ಅಂತ ಅಂದರೆ, ಸಪೋಸ್ ಇವಾಗ ನಾಳೆ ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಇರ್ತೀರಾ. ಇವತ್ತು ನಾಳೆ ನೀವು ಇರೋದಿಲ್ಲ, ಎಲ್ಲೋ ಹೊರಗಡೆ ಹೋಗ್ತಾ ಇರ್ತೀರಾ, ಬಟ್ ನಾಳೆನೇ ವಿಡಿಯೋ ಅಪ್ಲೋಡ್ ಆಗಬೇಕು. ಸೊ ನಿಮ್ಮ ಹತ್ರ ಇಂಟರ್ನೆಟ್ ಇರಲ್ಲ, ಮನೇಲಿ ಇಂಟರ್ನೆಟ್ ಇರುತ್ತೆ, ಹೊರಗಡೆ ನೀವು ಹೋಗ್ಬೇಕಾದ್ರೆ ಇಂಟರ್ನೆಟ್ ಇರಲ್ಲ ಅಥವಾ ನೆಟ್ವರ್ಕ್ ಇರಲ್ಲ, ನಿಮಗೆ ವಿಡಿಯೋ ಪ್ರಾಪರಾಗಿ ಇಂಥ ಟೈಮಿಂಗ್ಸಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಆಗಿದ್ದಾಗ ಏನು ಮಾಡ್ಬೋದು, ನೀವು ಇವತ್ತು ರಾತ್ರಿನೇ ಕೂತ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ಎಲ್ಲ ಸೆಟಪ್ ಮಾಡಿಬಿಟ್ಟು ನೀವು ಶೆಡ್ಯೂಲ್ ಮಾಡಿರ್ತೀವಿ ಅಂದರೆ ನಾಳೆ ನೀವು ಏನು ಟೈಮ್ ಸೆಟ್ ಮಾಡಿರ್ತೀರೋ ಆ ಟೈಮಿಗೆ ಆಟೋಮೆಟಿಕ್ಕಾಗಿ ವಿಡಿಯೋ ಅನ್ನೋದು ಅಪ್ಲೋಡ್ ಆಗುತ್ತೆ. ಸೊ ನೀವು ಇಂಟರ್ನೆಟ್ ಆನ್ ಮಾಡಿರಲಿ, ಆನ್ ಮಾಡಿರದೇ ಇರಲಿ, ನಿಮ್ಮ ಫೋನ್ ಆನಲ್ಲಿ ಇರಲಿ ಅಥವಾ ಸ್ವಿಚ್ ಆಫ್ ಆಗಿರಲಿ, ಏನೇ ಇದ್ರೂ ಪರವಾಗಿಲ್ಲ, ಆಟೋಮೆಟಿಕ್ಕಾಗಿ ಆ ವಿಡಿಯೋ ಅನ್ನೋದು ಅಪ್ಲೋಡ್ ಆಗಿಬಿಡುತ್ತೆ. ಸೊ ನೀವು ಯಾವ ಟೈಮ್ ಯಾವ ಡೇಟಿಗೆ ಇಟ್ಟಿರ್ತೀರ ಆ ಟೈಮು ಡೇಟಿಗೆ ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗುತ್ತೆ. ಸೊ ಇದು ಕೂಡ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಶೆಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಸೊ ಡೇಟ್ ಸೆಲೆಕ್ಟ್ ಮಾಡೋದಕ್ಕೆ ಬರುತ್ತೆ. ಸೊ ಡೇಟ್ ಸೆಲೆಕ್ಟ್ ಮಾಡ್ಕೊಬೋದು. ಟೈಮಿಂಗ್ಸು ಕೂಡ ಅಷ್ಟೇ, ನಿಮ್ಗೆ ಯಾವ ಟೈಮಲ್ಲಿ ವಿಡಿಯೋ ಅನ್ನೋದು ಅಪ್ಲೋಡ್ ಆಗಬೇಕು ಆ ಟೈಮ್ನ ಸೆಟ್ ಮಾಡ್ಕೊಬೋದು. ಜೊತೆಗೆ ಇಲ್ಲೂ ಕೂಡ ಅಷ್ಟೇ ಪ್ರೀಮಿಯರ್ ಇಡ್ಬೋದು. ಬೇಡ ಅಂತ ಅಂದರೆ ಇದನ್ನು ಅನ್ಟಿಕ್ ಮಾಡ್ಬೋದು. ಸೊ ಎಲ್ಲ ಆದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಕೆಳಗಡೆ ಶೆಡ್ಯೂಲ್ ಅಂತ ಇದೆ ನೋಡಿ, ಈ ಒಂದು ಶೆಡ್ಯೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ವಿಡಿಯೋ ಅನ್ನೋದು ಅಪ್ಲೋಡ್ ಆಗುತ್ತೆ. ಸೊ ಶೆಡ್ಯೂಲ್ ಇಲ್ಲ, ನಾನು ಡೈರೆಕ್ಟ್ ಪಬ್ಲಿಕ್ ಮಾಡ್ತೀನಿ ಅಂದರೆ ಡೈರೆಕ್ಟಾಗೂ ಕೂಡ ನೀವು ಪಬ್ಲಿಕ್ ಮಾಡ್ಬೋದು. ಸೊ ನೋಡ್ತಾ ಇದ್ರೆ ಈ ಥರ ಪಬ್ಲಿಕ್ ಅಂತ ಸೆಲೆಕ್ಟ್ ಮಾಡ್ತು ಅಂದರೆ ಕೆಳಗಡೆ ಪಬ್ಲಿಷ್ ಅಂತ ಇದೆ ನೋಡಿ, ಈ ಒಂದು ಪಬ್ಲಿಷ್ ಆಪ್ಷನ್ ಕ್ಲಿಕ್ ಮಾಡ್ತು ಅಂದರೆ ಪಬ್ಲಿಷ್ ಆಗುತ್ತೆ, ಡೈರೆಕ್ಟ್ ಎಲ್ಲರಿಗೂ ಕೂಡ ಒಂದೇ ಸತಿ ಅಪ್ಲೋಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇನ್ನು ಅನ್ಲಿಸ್ಟೆಡ್ ಮಾಡ್ತೀನಿ ಅಂದರೆ ನೀವು ಅನ್ಲಿಸ್ಟೆಡು ಕೂಡ ಮಾಡ್ಬೋದು. ನಾನು ಇವಾಗ ಸದ್ಯಕ್ಕೆ ಅನ್ಲಿಸ್ಟೆಡ್ ಮಾಡೇ ಅಪ್ಲೋಡ್ ಮಾಡ್ತೀನಿ. ಸೊ ನಾನಿವಾಗ ಅನ್ಲಿಸ್ಟೆಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಅಂತ ಇದೆ ನೋಡಿ, ಈ ಒಂದು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಜೊತೆಗೆ ವಿಡಿಯೋ ಸೇವ್ ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ವಿಡಿಯೋ ಕರೆಕ್ಟಾಗಿ ಪ್ರಾಪರಾಗಿ ಅಪ್ಲೋಡ್ ಆಗಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಚೆಕ್ಸ್ ಕಂಪ್ಲೀಟ್, ನೋ ಇಶ್ಯೂಸ್ ಫೌಂಡ್ ಅಂತ ಬಂತು ಅಂದರೆ ಮಾತ್ರ ನೀವು ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಸೇವ್ ಮಾಡೋದಕ್ಕೆ ಹೋಗ್ಬಿಡಿ. ಸೇವ್ ಮಾಡ್ತು ಅಂದರೆ ಕರೆಕ್ಟಾಗಿ ವಿಡಿಯೋ ಅನ್ನೋದು ಪಬ್ಲಿಕ್ ಆಗೋದಿಲ್ಲ. ಒಂದಷ್ಟು ಜನಕ್ಕೆ ನೋಟಿಫಿಕೇಷನ್ ಹೋಗುತ್ತೆ, ಒಂದಷ್ಟು ಜನಕ್ಕೆ ಸರಿಯಾಗಿ ನೋಟಿಫಿಕೇಷನ್ ಹೋಗಲ್ಲ. ಜೊತೆಗೆ ನೀವು ಯಾರು ಶೆಡ್ಯೂಲ್ ಮಾಡಿತ್ತು ಅಂದರೂ ಪ್ರಾಪರ್ ನೀವು ಯಾವ ಒಂದು ಡೇ ಟು ಟೈಮಿಗೆ ಶೆಡ್ಯೂಲ್ ಮಾಡಿರ್ತೀರ ಆ ಡೇ ಟು ಟೈಮಿಗೆ ಕರೆಕ್ಟಾಗಿ ವಿಡಿಯೋ ಅನ್ನೋದು ಪಬ್ಲಿಷ್ ಆಗೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸಲಿ ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಆಗಿದೆಯಾ, ಮತ್ತು ಚೆಕ್ಕಿಂಗ್ ಎಲ್ಲ ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆಯಾ, ಏನಾದರೂ ವಿಡಿಯೋದಲ್ಲಿ ಪ್ರಾಬ್ಲಮ್ ಆಗಿದೆಯಾ ಅನ್ನೋದನ್ನು ಒಂದ್ಸಲ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಸೇವ್ ಅಥವಾ ಶೆಡ್ಯೂಲ್ ಅಥವಾ ಪಬ್ಲಿಷ್ ಅನ್ನೋದನ್ನು ಮಾಡಿ ಅಂತ ಹೇಳ್ತೀನಿ. ಕ್ಲಿಕ್ ಮಾಡ್ಕೊಂಡ ನಂತರ ವಿಡಿಯೋ ಅನ್ನೋದು ಅನ್ಲಿಸ್ಟೆಡ್ ಆಗುತ್ತೆ. ಸೊ ಅನ್ಲಿಸ್ಟೆಡ್ ಆದ ನಂತರ ಸೊ ನಿಮ್ಗೆ ಯಾವ ಥರ ಇಂಟರ್ಫೇಸ್ ಬರುತ್ತೆ ಅಂತ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇದ್ದರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ನೀವು ಬೇಕಾದರೆ ಇಲ್ಲಿ ಕಂಟೆಂಟ್ ಅನ್ನೋ ಒಂದು ಸೆಕ್ಷನ್ ಇದೆ ನೋಡಿ. ಸೊ ಇಲ್ಲಿದೆ ನೋಡಿ ಲೆಫ್ಟ್ ಸೈಡ್ನಲ್ಲಿ ಕಂಟೆಂಟ್ ಅಂತ, ಈ ಒಂದು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಆ ಒಂದು ವಿಡಿಯೋ ಅನ್ನೋದು ಶೋ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ. ಸೊ ಈ ಥರ ವಿಡಿಯೋ ಅನ್ನೋದು ಶೋ ಆಗುತ್ತೆ. ಸೊ ನೋಡಿದ್ದೀರಾ, ಇಲ್ಲಿ ನಾನು ಅನ್ಲಿಸ್ಟೆಡ್ ಮಾಡಿದ್ದೀನಿ ಮೊದಲನೇ ವಿಡಿಯೋ. ಅನ್ಲಿಸ್ಟೆಡ್ ಮಾಡಿರೋದ್ರಿಂದ ಇಲ್ಲಿ ಅನ್ಲಿಸ್ಟೆಡ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನೀವು ಅನ್ಲಿಸ್ಟೆಡ್ ಕೂಡ ಮಾಡ್ಬೋದು. ಸೊ ಈ ರೀತಿ ಈ ಒಂದು ವೀಡಿಯೋಸ್ಗಳನ್ನು ನೀವು ಪ್ರಾಪರಾಗಿ ಕಂಪ್ಯೂಟರಲ್ಲಿ ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದೇ ರೀತಿ ಸೇಮ್ ವೇಲೆ ನೀವು ಬೇಕಾದ್ರೆ ಮೊಬೈಲಲ್ಲೂ ಕೂಡ ಅಪ್ಲೋಡ್ ಮಾಡ್ಬೋದು. ಸೇಮ್ ಟು ಸೇಮ್ ಕ್ರೋಮಲ್ಲಿ ಹೋಗಿ YT ಸ್ಟುಡಿಯೋ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಸೇಮ್ ಟು ಸೇಮ್ ಅಪ್ಲೋಡ್ ಮಾಡ್ಬೋದು. ಬಟ್ ಸ್ವಲ್ಪ ಕಷ್ಟ ಇರುತ್ತೆ, ನೀವು ಮೊಬೈಲಲ್ಲಿ ವೆಬ್ಸೈಟ್ನ ಝೂಮ್ ಮಾಡಬೇಕು, ಝೂಮ್ ಔಟ್ ಮಾಡಬೇಕು, ಯಾಕಂದರೆ ಅಕ್ಷರಗಳೆಲ್ಲ ತುಂಬ ಸಣ್ಣ ಕಾಣಿಸ್ತಾ ಇರುತ್ತೆ. ಹಾಗಾಗಿ ವೆಬ್ಸೈಟ್ನ ಝೂಮ್ ಮಾಡೋದು, ಝೂಮ್ ಔಟ್ ಮಾಡೋದು ಈ ಥರ ಎಲ್ಲ ಮಾಡಬೇಕಾಗುತ್ತೆ. ಸೊ ತುಂಬ ಕಷ್ಟ ಅನಿಸುತ್ತೆ, ಕಿರಿಕಿರಿ ಅನಿಸುತ್ತೆ. ಬಟ್ ಒಂದೆರಡು ಸತಿ ಪ್ರಾಕ್ಟೀಸ್ ಮಾಡೋ ತನಕ ಪ್ರಾಕ್ಟೀಸ್ ಮಾಡ್ತು ಅಂದರೆ ನಿಮಗೆ ರೂಢಿ ಆಗಿಬಿಡುತ್ತೆ. ಇನ್ ಕೇಸ್ ನಿಮಗೆ ಆಗ್ತಿಲ್ಲ ಅಂದರೆ ನೀವು ಸಿಸ್ಟಮಲ್ಲಿ ಈ ಥರ ಅಪ್ಲೋಡ್ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಅಂತ ಅನ್ಕೊತೀನಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಮತ್ತು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.